ನಮಸ್ಕಾರ ವೀಕ್ಷಕರೇ, JBM ನ್ಯೂಸ್ಗೆ ಸ್ವಾಗತ. ನಾನು ವೀರೇಶ್ ಬಳಗೇರ್. ಕರ್ನಾಟಕದ ಇತಿಹಾಸದಲ್ಲೇ ರಾಮದುರ್ಗಕ್ಕೆ ಒಂದು ವಿಶೇಷ ಸ್ಥಾನವಿದೆ. ಇದು ಕೇವಲ ಹಳ್ಳ ಕೊಳ್ಳಗಳ ಕಲ್ಲು ಬಂಡೆಗಳ ನಾಡಲ್ಲ. ಸ್ವಾತಂತ್ರ್ಯದ ಕಿಚ್ಚು ಹಚ್ಚಿದಂಥ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂಥ ನಾಡು ರಾಮದುರ್ಗ. ಆ ಒಂದು ಸ್ವಾತಂತ್ರ್ಯ ಹೋರಾಟಗಾರರ ಕೌಟುಂಬಿಕ ಹಿನ್ನೆಲೆಯಿಂದ ಬಂದಂಥ ಜನನಾಯಕ ಅಶೋಕ್ ಮಹದೇವಪ್ಪ ಪಟ್ಟಣ್ ಇವರ ರಾಜಕೀಯ ಹೆಜ್ಜೆ ಗುರುತುಗಳನ್ನು ವೀಕ್ಷಿಸೋಣ ಬನ್ನಿ. ಕರ್ನಾಟಕದ ಇತಿಹಾಸದಲ್ಲಿ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿಗೆ ಅತ್ಯಂತ ವಿಶಿಷ್ಟವಾದ ಸ್ಥಾನವಿದೆ. ಇದು ಕೇವಲ ಕಲ್ಲು ಬಂಡೆಗಳ, ನದಿ ತೊರೆಗಳ ನಾಡಲ್ಲ. ಇದು ಸ್ವತಂತ್ರದ ಕಿಚ್ಚನ್ನು ಹೊತ್ತಿಸಿದ ವೀರರ ನಾಡು, ಹಠಬಿಡದ ಹೋರಾಟಗಾರರ ಬೀಡು. ಇಂತಹ ಪವಿತ್ರ ಮಣ್ಣಲ್ಲಿ ರಾಜಕೀಯವನ್ನೇ ಸಮಾಜ ಸೇವೆಯ ಸಾಧನವಾಗಿ ಮಾಡಿಕೊಂಡು ರಾಮದುರ್ಗದ ಸರ್ವತೋಮುಖ ಅಭಿವೃದ್ಧಿಗೆ ಹಗಲಿರುಳು ಶ್ರಮಿಸುತ್ತಿರುವ ಧೀಮಂತ ನಾಯಕ ಶ್ರೀ ಅಶೋಕ್ ಮಹದೇವಪ್ಪ ಪಟ್ಟಣ್. ಇವತ್ತು ನಾವು ರಾಮದುರ್ಗದ ಜನಪ್ರಿಯ ಶಾಸಕರಾದ ಅಶೋಕ್ ಪಟ್ಟಣ್ ರವರ ವೈಯಕ್ತಿಕ ಬದುಕು, ಅವರು ತಂದೆಯವರ ರೋಮಾಂಚನಕಾರಿ ಸ್ವತಂತ್ರ ಹೋರಾಟದ ಹಾದಿ, ಅವರ ರಾಜಕೀಯ ಏಳು ಬೀಳುಗಳು ಮತ್ತು ರಾಮದುರ್ಗವನ್ನು ಪ್ರಗತಿ ಪಥದಲ್ಲಿ ಮುನ್ನಡೆಸಿದ ಅವರ ಐತಿಹಾಸಿಕ ಅಭಿವೃದ್ಧಿ ಕಾರ್ಯಗಳ ಸುದೀರ್ಘ ಯಶೋಗಾಥೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ. ಒಬ್ಬ ನಾಯಕನ ವ್ಯಕ್ತಿತ್ವ ಬೆಳೆಯಬೇಕೆಂದರೆ ಕೌಟುಂಬಿಕ ಹಿನ್ನೆಲೆ ಹಾಗೂ ಜನಸೇವೆಯ ಹಂಬಲ ಬೇಕಾದರೆ ರಕ್ತದಿಂದಲೇ ಬರಬೇಕು. ಅದು ಅಶೋಕ್ ಪಟ್ಟಣ್ ಅವರಿಗೆ ರಕ್ತದಿಂದಲೇ ಹರಿದು ಬಂದಂಥ ಬಳುವಳಿ. ಅವರ ತಂದೆ ಮಹದೇವಪ್ಪ ಶಿವಬಸಪ್ಪ ಪಟ್ಟಣ್ ಅವರು ಸ್ವಾತಂತ್ರ್ಯ ಹೋರಾಟಗಾರರು. ರಾಮದುರ್ಗ ವಿಮೋಚನಾ ಚಳವಳಿಯ ಮುಖ್ಯಸ್ಥರಾಗಿ ಸಾಕಷ್ಟು ಒಂದು ಜನಪರ ಕೆಲಸಗಳನ್ನು ಮಾಡಿ ಶಾಸಕರಾಗಿ ಸೇವೆಯನ್ನು ಸಲ್ಲಿಸಿದವರು. ಅಶೋಕ್ ಪಟ್ಟಣ್ ಅವರ ತಾಯಿಯವರಾದಂಥ ಶಾರದಮ್ಮ ಮಹದೇವಪ್ಪ ಪಟ್ಟಣ್ ಅವರು ಸಹ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿ ಶಾಸಕಿಯಾಗಿ ಸೇವೆಯನ್ನು ಸಲ್ಲಿಸಿದವರು. ಇಂಥವರ ಮಗನಾದ ಅಶೋಕ್ ಪಟ್ಟಣ್ ಕೂಡ ಶಾಸಕನಾಗಿ 3 ಬಾರಿ ಶಾಸಕನಾಗಿ ರಾಮದುರ್ಗದಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಯಾವುದೇ ಒಬ್ಬ ನಾಯಕನ ವ್ಯಕ್ತಿತ್ವ ರೂಪುಗೊಳ್ಳಬೇಕಾದರೆ ಆತನ ಕೌಟುಂಬಿಕ ಹಿನ್ನೆಲೆ, ತಂದೆ ತಾಯಿಯ ಸಂಸ್ಕಾರ ಅತ್ಯಂತ ಮುಖ್ಯವಾಗುತ್ತದೆ. ಅಶೋಕ್ ಪಟ್ಟಣ್ ರವರಿಗೆ ದೇಶ ಸೇವೆ ಮತ್ತು ಜನಸೇವೆಯ ರಕ್ತ ಹರಿದು ಬಂದಿರುವುದು ಅವರ ಪೂಜ್ಯ ತಂದೆಯವರಿಂದ. ಅವರ ತಂದೆ ಬೇರೆ ಯಾರೂ ಅಲ್ಲ, ಬರೋಬ್ಬರಿ 107 ವರ್ಷಗಳ ಕಾಲ ಸಾರ್ಥಕ ಜೀವನ ನಡೆಸಿ ಬ್ರಿಟಿಷರ ಎದೆಯಲ್ಲಿ ನಡುಕ ಹುಟ್ಟಿಸಿದ ಮಹಾನ್ ಸ್ವತಂತ್ರ ಹೋರಾಟಗಾರ ಶ್ರೀ ಮಹದೇವಪ್ಪ ಶಿವಬಸಪ್ಪ ಪಟ್ಟಣ್ ರವರು. ಮಹದೇವಪ್ಪ ಪಟ್ಟಣ್ ರವರ ಹೋರಾಟದ ಕತೆ ಕೇಳಿದರೆ ಇಂದಿಗೂ ರೋಮಾಂಚನವಾಗುತ್ತದೆ. ತೆರಿಗೆ ನಿರಾಕರಣೆ ಸತ್ಯಾಗ್ರಹ, ಬ್ರಿಟಿಷ್ ಸರ್ಕಾರದ ವಿರುದ್ಧ ಹೂಡಿದ ತೆರಿಗೆ ನಿರಾಕರಣೆಯಲ್ಲಿ ಚಳುವಳಿಯಲ್ಲಿ ಮಹದೇವಪ್ಪನವರು ಮುಂಚೂಣಿಯಲ್ಲಿದ್ದರು. ತಾಯ್ನಾಡಿನ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರಿಗೆ ಕಪ್ಪು ಕೊಡುವುದಿಲ್ಲವೆಂದು ಸಿಡಿದು ನಿಂತರು. ರಾಮದುರ್ಗ ದಂಗೆ ಅಂದಿನ ರಾಮದುರ್ಗ ಸಂಸ್ಥಾನದ ರಾಜರಾಗಿದ್ದ ರಾವ್ ಸಾಹೇಬ್ ಭಾವೆ ವಿರುದ್ಧ 1939ರಲ್ಲಿ ನಡೆದ ಐತಿಹಾಸಿಕ ರೈತರ ದಂಗೆಯಲ್ಲಿ ಮತ್ತು ಜನತಾ ದಂಗೆಯಲ್ಲಿ ನೇತೃತ್ವ ಮಹದೇವಪ್ಪನವರು ವಹಿಸಿಕೊಂಡಿದ್ದರು. ಕಂಡ ತಕ್ಷಣ ಶೂಟ್ ಮಾಡಲು ಆದೇಶ. ಮಹದೇವಪ್ಪನವರು ಕ್ರಾಂತಿಕಾರಿ ಚಟುವಟಿಕೆಗಳಿಂದ ಬೆದರಿ ಅಂದಿನ ರಾಮದುರ್ಗ ಸಂಸ್ಥಾನ ಮತ್ತು ಬ್ರಿಟಿಷ್ ಆಡಳಿತ ಅವರನ್ನು ಕಂಡ ತಕ್ಷಣ ಗುಂಡಿಕ್ಕಿ ಕೊಲ್ಲಲು ಶೂಟ್ ಎಟ್ ಸೈಟ್ ಆದೇಶ ಹೊರಡಿಸಿತ್ತು. 10 ವರ್ಷಗಳ ಭೂಗತ ಜೀವನ. ಈ ಮಾರಣಾಂತಿಕ ಆದೇಶಕ್ಕೆ ಹೆದರದೆ ದೇಶದ ಸ್ವಾತಂತ್ರ್ಯಕ್ಕಾಗಿ ಮಹದೇವಪ್ಪನವರ ಪಟ್ಟಣ್ ಅವರು ಬರೋಬ್ಬರಿ 10 ವರ್ಷಗಳ ಭೂಗತ ಕಾಲ ಜೀವನ ನಡೆಸಿದರು. ಕಾಡು ಮೇಡು ಅಲಿಯುತ್ತಾ ಕ್ರಾಂತಿಕಾರಿ ಕಿಚ್ಚು ಆರದಂತೆ ನೋಡಿಕೊಂಡರು. ಮರಳಿ ಬಂದು ಮತ್ತೆ ಸತ್ಯಾಗ್ರಹ ನಡೆಸಿ ಜೈಲು ವಾಸವನ್ನು ಅನುಭವಿಸಿದರು. ಸರ್ವೋದಯ ಚಳುವಳಿ ಸ್ವತಂತ್ರ ಸಿಕ್ಕ ನಂತರ ಮಹಾತ್ಮ ಗಾಂಧಿ ಅವರ ಜೀವನ ಮತ್ತು ಅವರ ತತ್ವಗಳಿಂದ ಪ್ರೇರಿತರಾಗಿ ಲೋಕ ಸೇವಾ ಸಂಘವನ್ನು ಸ್ಥಾಪಿಸಿ ಖಾದಿ ಪ್ರಚಾರ ಮತ್ತು ಸಮಾಜ ಸುಧಾರಣೆಯಲ್ಲಿ ತೊಡಗಿಕೊಂಡರು. ಒಂದೇ ಕುಟುಂಬದಲ್ಲಿ 3 ಶಾಸಕರು ಕರ್ನಾಟಕದ ಅಪರೂಪ ದಾಖಲೆ. ಮಹದೇವಪ್ಪ ಪಟ್ಟಣ್ ರವರು 1957ರ ವಿಧಾನಸಭಾ ಚುನಾವಣೆಯಲ್ಲಿ ರಾಮದುರ್ಗ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಭರ್ಜರಿ ಜಯ ಗಳಿಸಿದರು. ನಂತರ ಅವರ ಧರ್ಮಪತ್ನಿ ಅಶೋಕ್ ಪಟ್ಟಣ್ ರವರ ತಾಯಿ ಶ್ರೀಮತಿ ಶಾರದಮ್ಮ ಪಟ್ಟಣ್ ರವರು ಸಹ ಶಾಸಕಿಯಾಗಿ ಜನಸೇವೆ ಮಾಡಿದರು. ಇವತ್ತು ಅವರ ಪುತ್ರ ಅಶೋಕ್ ಪಟ್ಟಣ್ ರವರು ಶಾಸಕರಾಗಿದ್ದಾರೆ. ತಂದೆ, ತಾಯಿ ಮತ್ತು ಮಗ 3 ಒಂದೇ ಕ್ಷೇತ್ರದಿಂದ ಶಾಸಕರಾದ ಇಂತಹ ಅಪರೂಪದ ಗೌರವ ಇಡೀ ಕರ್ನಾಟಕ ಇತಿಹಾಸದಲ್ಲಿ ಇವರ ಕುಟುಂಬಕ್ಕೆ ಮಾತ್ರ ಸಲ್ಲುತ್ತದೆ. ನಮಸ್ಕಾರ, ನಾನು ಪ್ರದೀಪ್ ಮಹದೇವಪ್ಪ ಪಟ್ಟಣ್. ನಾನು ರಾಮದುರ್ಗದಲ್ಲಿ ವಾಸವಾಗಿದ್ದೀನಿ. ನಮ್ಮ ಸಹೋದರ ಶಾಸಕರಾಗಿದ್ದಾರೆ ಅಶೋಕ್ ಮಹದೇವಪ್ಪ ಪಟ್ಟಣ್ ಅಂತ. ಅವ್ರ ಬಗ್ಗೆ ಒಂದು ಸ್ವಲ್ಪ ಕೆಲವು ಮಾಹಿತಿ ಹೇಳಬೇಕು ಅಂಥೇಳಿ ನಾನು ಇವತ್ತಿನ ದಿವಸ ಆಸೆ ಪಡ್ತೀನಿ. ನಾವು ನಮ್ಮ ಕುಟುಂಬದವರು
ನಾವು ಇಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ನಮ್ಮ ತಂದೆ ಮಹದೇವಪ್ಪ ಪಟ್ಟಣವರು ಹಾಗೂ ನಮ್ಮ ತಾಯಿ ಶಾರದಮ್ಮ ಪಟ್ಟಣವರು ಸ್ವಾತಂತ್ರ್ಯ ಹೋರಾಟದಿಂದ ಬಂದಂಥ ಕುಟುಂಬದವ್ರು ನಾವು 6 ಜನ ಮಕ್ಕಳು. ನಾವು 6 ಜನ ಮಕ್ಕಳು ಇದ್ರನ್ನು ನಮ್ಮ ಈ ಬ್ರಿಟಿಷರು ಇದರಲ್ಲಿ ನಮಗೆ ಮಹಾರಾಜಂದು ಈ ರಾಮದುರ್ಗದ ವಿಮೋಚನಾ ಹೋರಾಟದಾಗೆ ನಮ್ಮದು ಒಂದು 400 ಕೂರ್ಗಿ ಇತ್ತು. ನಮ್ಮ ಫಾದರ್ ರೈತರ ಪರವಾಗಿ ನಿಂತಿದ್ದಕ್ಕೆ ಮಹಾರಾಜರು ನಮ್ಮ ಆಸ್ತಿ ಎಲ್ಲ ಮುಟ್ಟುಗೋಲು ಹಾಕ್ಕೊಂಡ್ರು. ಆವಾಗ ಮತ್ತು ನಮ್ಮ ತಂದೆ ಆದ್ರೂ ಧೃತಿಗೆಡದೆ ನಾವು ರೈತರ ಪರವಾಗೇ ಇರ್ತೀನಿ ಅಂಥೇಳಿ ಇದು ಮಾಡಿದಾಗ ನಮ್ಮ ತಂದೆಗೆ ವಾರಂಟ್ ತೆಗೆದು ಕಂಡಲ್ಲಿ ಗುಂಡಾರ್ಡ್ರ್ ಮಾಡಿದ್ರು. ಹಿಡಿದು ಕೊಟ್ಟವ್ರಿಗೆ 10,000 ರೂಪಾಯಿ ಬಹುಮಾನ ಅಂತ ಮಾಡಿದ್ರು. ಸಂಕ್ಷಿಪ್ತವಾಗಿ ಒಂದು ನಮ್ಮ ಕುಟುಂಬದ ಬಗ್ಗೆ ಹೇಳಿ ನಮ್ಮ ಸಹೋದರ ಬಗ್ಗೆ ಹೇಳಬೇಕು ಅಂತ ನನಗೆ ಇಚ್ಛೆ ಇದೆ. ಅದಕ್ಕೆ ನಮ್ಮದು ಹಿನ್ನೆಲೆ ಒಂದು ಸ್ವಲ್ಪ ಹಿಂಗೆ ಇರೋದ್ರಿಂದ ನಾವು ನಮ್ಮ ತಂದೆ 7 ವರ್ಷ ಅಬ್ಸ್ಕಾಂಡಿಂಗ್ ಆಗಿ ರಾಮದುರ್ಗ ಬಿಟ್ಟು ಬೇರೆ ಕಡೆ ಹೋದಾಗ, ಆಮೇಲೆ ಅವರು 7 ವರ್ಷ ಆದಮೇಲೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ಮೇಲೆ ಮತ್ತೆ ಇಲ್ಲಿ ರಾಮದುರ್ಗಕ್ಕೆ ಬಂದು ನೆಲೆಸಿದಾಗ ಮತ್ತೆ ಅದೇ ಮಹಾರಾಜ ಇಲ್ಲಿದ್ದರು. ಆ ಮಹಾರಾಜ ಇಲ್ಲಿರೋದು ನಾವು ಯಾರಿಗೋಸ್ಕರ ಇದನ್ನು ಮಾಡಿದ್ದು ಅದಕ್ಕೋಸ್ಕರ ಇದಾಗಿ ನಮ್ಮ ಆಸೆ ಈಡೇರಿಲ್ಲ ಅಂದ್ಬಿಟ್ಟು ಮತ್ತೆ ಅವರು ಮಹಾರಾಜನ ವಿರುದ್ಧ ಇದನ್ನು ಇಂಡಿಯಾ ಸರ್ಕಾರಕ್ಕೆ ವಿಲೀನಗೊಳಿಸ್ಬೇಕು, ಇಲ್ಲದೇ ಮತ್ತು ಇಲ್ಲಿ ನಮ್ಮ ಮಹಾರಾಜರು ಇದರಲ್ಲೇ ದಬ್ಬಾಳಿಕೆಯಲ್ಲಿ ನಾವು ಇರೋಕ್ಕಾಗಲ್ಲ ಅಂಥೇಳಿ ಇದು ಮಾಡಿದಾಗ ಅವ್ರಿಗೋಸ್ಕರ 7 ಜನ ಪಾಸಿ ಹೋದರು. ನಮ್ಮ ತಂದೆಗೋಸ್ಕರ 7 ಜನ ಪಾಸಿ ಹೋದರು. ಅವ್ರ ಆಸೆನ ಈಡೇರಿಸಬೇಕು ಅಂತಂದರೆ ನಮ್ಮದು ಇಂಡಿಯಾ ಸರ್ಕಾರದಲ್ಲಿ ವಿಲೀನ ಆಗಬೇಕು ಅಂಥೇಳಿ ಹೋರಾಟ ಮಾಡಿ ಮತ್ತು ಅದನ್ನು ಜಯಶೀಲರಾದರು. ಆ ಥರದಲ್ಲಿ ನಮ್ಮ ತಂದೆನ ಎಲ್ಲ ಜನಗಳು ರಾಮದುರ್ಗ ಜನ ಎಲ್ಲ ಒಪ್ಕೊಂಡು ಅವ್ರಿಗೆ 1957ರಲ್ಲಿ ಅವ್ರಿಗೆ MLA ಎಲೆಕ್ಷನ್ಗೆ ನಿಲ್ಲಿಸಿ ಅವ್ರನ್ನ ಶಾಸಕರಾಗಿ ಮಾಡಿದ್ರು. ಮತ್ತು 57ರಿಂದ ಮತ್ತು ನಮ್ಮ ತಾಯಿ 67ಕ್ಕೆ ನಮ್ಮ ತಾಯಿನ ಶಾಸಕರಾಗಿ ಮಾಡಿದ್ರು. ಆಮೇಲೆ ಮತ್ತು ಕಾಂಗ್ರೆಸ್ ಅಂತ ಒಂದು ಪಕ್ಷದಲ್ಲಿ ಇದ್ದಾಗ ಅದು ಕಾಂಗ್ರೆಸ್ 2 ಭಾಗ ಆಯಿತು. ಇಂದಿರಾ ಕಾಂಗ್ರೆಸ್ಸು, ಆಮೇಲೆ ಕಾಂಗ್ರೆಸ್ಸು, ಕಾಂಗ್ರೆಸ್ ಅಂತ ಆಯಿತು. ಇದರಲ್ಲಿ ನಮ್ಮ ಮೊದಲಿಂದನೂ ಮೇನ್ ಕಾಂಗ್ರೆಸ್ ಅಂತ ನಿಜಲಿಂಗಪ್ಪ ವೀರೇಂದ್ರ ಪಾಟೀಲ್ ಅವ್ರ ಪಕ್ಷದಲ್ಲಿ ನಮ್ಮ ತಾಯಿ ಇರೋದ್ರಿಂದ ಆ ಪಕ್ಷದಲ್ಲಿ ಕಾಂಗ್ರೆಸ್ಸಲ್ಲಿ ಉಳ್ಕೊಂಡ್ರು. ಮತ್ತು ಅದರ ನೆಕ್ಸ್ಟ್ 72ನೇ ಇಸ್ವಿಲಿ ಬಂದಾಗ ನಾವೆಲ್ಲ ಅವ್ರು ಆರಿಸ್ಕಟ್ಟಂಥ ಇದು ಜನಗಳಿಗೆಲ್ಲ ನಾವೆಲ್ಲ ಕೆಲಸ ಎಲ್ಲ ಮಾಡಿ ಇದು ಮಾಡಿದ್ರು 72ನೇ ಇಸ್ವಿಲಿ ಮತ್ತೆ ಅವ್ರು ನಮ್ಮ ತಾಯಿಗೆ ಸೋಲಾಯಿತು. ಬೇಡಪ್ಪ, ಇನ್ನು 6 ಜನ ಮಕ್ಕಳಿದ್ದಾರೆ ನಮ್ಮ ಬೆಂಗಳೂರಲ್ಲಿ, ನಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಿಸೋಣ ಅಂಥೇಳಿ ಇಲ್ಲಿ ರಾಮದುರ್ಗದ ಬಿಟ್ಟು 72ನೇ ಇಸ್ವಿಗೆ ಇಲ್ಲಿ ಸೋತ ಮೇಲೆ ಅಲ್ಲಿಗೆ ಹೋಗಿ ಮಕ್ಕಳನ್ನ ವಿದ್ಯಾವಂತ ಮಾಡೋಣ, ಮುಂದೆ ನೋಡೋಣ ರಾಜಕೀಯ, ಮೊದಲು ಮಕ್ಕಳು ವಿದ್ಯಾವಂತರಾಗಲಿ ಅಂಥೇಳಿ ನಮ್ಮನ್ನೆಲ್ಲ ಬೆಂಗಳೂರಲ್ಲಿ ಕರ್ಕೊಂಡೋಗಿ ಅಲ್ಲಿ ವಿದ್ಯಾಭ್ಯಾಸ ಮಾಡಿಸಿದ್ರು. ಆ ಟೈಮಲ್ಲಿ ನಾವು 6 ಜನ ಮಕ್ಕಳು, ಅವ್ರು ಬರೀ ಪೆನ್ಷನ್ 125 ರೂಪಾಯಿ ಪೆನ್ಷನ್. ನಮ್ಮ ತಂದೆಗೆ 125, ನಮ್ಮ ತಾಯಿಗೆ 125. ಅಂಥ ಇದರಲ್ಲಿ 6 ಜನನ ಮಕ್ಕಳನ್ನ ನಮಗೆ ಏನೂ ಕೊರತೆ ಇಲ್ಲದೆ ನಮಗೆ ವಿದ್ಯಾಭ್ಯಾಸ ಕೊಡಿಸಿದ್ರು. ಅದೇ ರೀತಿ ನಾವು ನಮ್ಮ ತಂದೆ ತಾಯಿಗೆ ಹೆಸರು ತರಬೇಕು ಅಂತ ನಾವು ಎಲ್ಲ ಚೆನ್ನಾಗೆಲ್ಲ ಇಂಜಿನಿಯರು, ಡಾಕ್ಟ್ರುಗಳಾಗಿದ್ದೀವಿ ನಮ್ಮ ಮನೇಲಿ. ಅದೇ ಥರ ಎಲ್ಲ ಇದಾಗಿದ್ದ ತಕ್ಷಣ ಈಗ ನಮ್ಮ ಸಹೋದರದ್ದು ಅಶೋಕ್ ಮಹದೇವಪ್ಪ ಪಟ್ಟಣವರು, ಅವರು ಅಲ್ಲಿ ಅಮ್ಮ ಎಲೆಕ್ಷನ್ ಇಲ್ಲಿಂದ ಬಂದಾಗ ಅವನು ಒಂದು ವಿದ್ಯಾರ್ಥಿ ಜೀವನದಲ್ಲಿದ್ದ. ಆವಾಗ ಅಲ್ಲಿ ದೇವರಾಜ ಅರಸು 72ನೇ ಇಸ್ವಿಯಲ್ಲಿ ದೇವರಾಜ ಅರಸು ಯುಗ ಸ್ಟಾರ್ಟ್ ಆಯಿತು. ಆವಾಗ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಏನು ಮೆಟ್ರೋ ಸ್ಟೇಷನ್ನು ಬೆಂಗಳೂರಲ್ಲಿ ಸಿಟಿ ಬಸ್ ಸ್ಟ್ಯಾಂಡ್ ಅದೆಲ್ಲ ಇದೆಯಲ್ಲ, ಅಲ್ಲಿ ಮೈದಾನ ಇತ್ತದು, ಅದು ಕೆರೆ ಇತ್ತಲ್ಲಿ. ಆ ಕೆರೆಯಲ್ಲಿ ಒಂದು ಸಣ್ಣ ಜಾಗದಲ್ಲಿ ಕಾಂಗ್ರೆಸ್ ಆಫೀಸ್ ಇದು ಮಾಡಿ ಅಲ್ಲಿಂದ ಎಲ್ಲ ಸಂಘಟನೆ ಮಾಡಿಕೊಂಡು ನಮ್ಮ ಸಹೋದರರು ವಿದ್ಯಾರ್ಥಿ ಜೀವನದಲ್ಲಿ ರಾಮಲಿಂಗ ರೆಡ್ಡಿಯವರು ಈಗ ಅಲ್ಲಿ 72ನೇ ಇಸ್ವಿಲಿ ಅಲ್ಲಿ ಕಾಂಗ್ರೆಸ್ ಆಫೀಸ್ ಒಂದು ಸ್ಥಾಪನೆ ಮಾಡಿದ್ರು. ಅದು ಈಗಿರೋ ಕೆಂಪೇಗೌಡ ವೃತ್ತದಲ್ಲಿರೋ ಅಂಥ ಮೆಟ್ರೋ ಸ್ಟೇಷನ್ ಆಯಿತು, BBMP ಇದು BMTCದು ಬಸ್ ಸ್ಟಾಪ್ ಇದೆ ಇಲ್ಲಿ. ಅಲ್ಲಿ ಕಾಂಗ್ರೆಸ್ ಆಫೀಸ್ನ ಸ್ಥಾಪನೆ ಮಾಡಿ ಅಲ್ಲಿ BK ಹರಿಪ್ರಸಾದ್, ಈಗಿರೋಂಥ ಅಧ್ಯಕ್ಷರು, ನಮ್ಮ ಮಾನ್ಯ ಅಧ್ಯಕ್ಷರು BK ಹರಿಪ್ರಸಾದ್, ರಾಮಲಿಂಗ ರೆಡ್ಡಿ ಹಾಗೂ KM ನಾಗರಾಜು, ಆಮೇಲೆ ಮತ್ತು ಇನ್ನು ಭಾಳ ಜನ ಯುವಕರು ಎಲ್ಲ ಸೇರಿ ಅವಾಗ ಕಾಲೇಜ್ ಜೀವನದಲ್ಲಿ ಇದ್ದರು. ನಮ್ಮ ಸಹೋದರರು ಅವಾಗ ನಾನು ಸಣ್ಣ 10ನೇ ಕ್ಲಾಸ್ 10ನೇ ಕ್ಲಾಸ್ ಇರೋವಾಗ ನಮ್ಮ ಅಣ್ಣ PUCನಲ್ಲಿ ಬಸವನಗುಡಿಯಲ್ಲಿರೋಂಥ APMC ಆಚಾರ್ಯ ಪಾಠಶಾಲಾ ಅಂಥೇಳಿ ಒಂದು ಅಲ್ಲಿ ಕಾಲೇಜು, ಅಲ್ಲಿ ಓದ್ತಾ ಇದ್ದ. ಅಲ್ಲಿಂದ ಆಮೇಲೆ BAಗೆ ಬಂದು BA ಮುಗಿಸ್ಕೊಂಡು
LLB ನಮ್ಮ ತಂದೆದು ಆಸೆ LLB ಮಾಡಿಸ್ಬೇಕು ಮಗನ ಅಂತ ಇದ್ದರು. ಆ LLB ಮಾಡೋ ಅಂಥ ಟೈಮ್ನಲ್ಲಿ ದೇವರಾಜ ಅರಸು ಅವರು ಚೀಫ್ ಮಿನಿಸ್ಟರ್ ಆದಾಗ ಇವನಿಗೆ ಯೂತ್ ಕಾಂಗ್ರೆಸ್ ಮತ್ತು ನಮ್ಮ ವೀರಣ್ಣ ಮತ್ತಿಕಟ್ಟಿಯವರು ಅಧ್ಯಕ್ಷರಾಗಿದ್ದರು. ಆ ಇದರಲ್ಲಿ ಒಂದು ಸ್ವಲ್ಪ ಕಾಲದಲ್ಲಿ ನಮ್ಮ ಅಣ್ಣನಿಗೂ ಪ್ರಭಾರಿ ಅಂಥೇಳಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷನ ಮಾಡಿದ್ಮೇಲೆ ಅದಾದಮೇಲೆ ಮತ್ತು ಗುಂಡೂರಾವ್ ಅವರು ಬಂದರು. ಗುಂಡೂರಾವ್ ಆದಮೇಲೆ ಮತ್ತು ವೀರಪ್ಪ ಮೊಯ್ಲಿ, ಆಮೇಲೆ ಬಂಗಾರಪ್ಪ, ಈ ಎಲ್ಲ ಮುಖ್ಯಮಂತ್ರಿಗಳಿಂದನೂ ನಮ್ಮ ಅಣ್ಣ ಎಲ್ಲ ಕಾಂಗ್ರೆಸ್ ಪರವಾಗಿ ಕಾರ್ಯ ಚಟುವಟಿಕೆಗಳನ್ನ ನಡೆಸ್ಕೊಂಡು ಬಂದಿದ್ದರು. ವಿದ್ಯಾರ್ಥಿ ಜೀವನದಲ್ಲೂ ಅಷ್ಟೇ. ಈಗ ಇರೋಂಥ ನಮ್ಮ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು RC ಕಾಲೇಜಲ್ಲಿ ಓದ್ತಾಯಿದ್ರು. ಈಗ ಅವ್ರಿಗೆಲ್ಲ ಸಂಘಟನೆಗೆಲ್ಲ ಚಾತುರ್ಯತೆ ಎಲ್ಲ ಅವರು ನಮ್ಮಣ್ಣ ಅವ್ರಿಗೆಲ್ಲರಿಗೂ ಇದನ್ನು ಮಾಡಿ ಮಾರ್ಗದರ್ಶನ ಮಾಡಿ ಅವರು ಎಲ್ಲ ಒಳ್ಳೆ ಇದನ್ನು ಮಾಡಿಕೊಂಡು ಕಾಂಗ್ರೆಸ್ಗೆ ಈಗ ಬಂದಿರೋಂಥ ಇದರಲ್ಲಿ ಅವರು ಒಳ್ಳೆ ಮುಖ್ಯಮಂತ್ರಿ ಆಡಳಿತ ನಡೆಸ್ತಾರೆ ಅಂಥೇಳಿ ನಾವು ಆಸೆ ಪಟ್ಟಿದ್ದೀವಿ. ಮತ್ತು ಅದೇ ಥರ ನಮ್ಮ ಸಹೋದರಿಗೆ ನಮ್ಗೆ 2004ನೇ ಇಸ್ವಿಲಿ ನಮ್ಮ ತಂದೆ ತಾಯಿ ಅವನಿಗೆ ಬಸವನಗುಡಿಗೆ ಟಿಕೆಟ್ ಕೊಟ್ಟಿದ್ದರು, B ಫಾರ್ಮ್ ಕೊಟ್ಟಿದ್ದರು. ಬೇಡ ನಮಗೆ ಹೆಂಗೆ MLA ಆಗಬೇಕು ಅಂತ ಅನ್ನಂಗಿತ್ತು ಅಂದರೆ ನಮ್ಮ ರಾಮದುರ್ಗ ತಾಲೂಕಲ್ಲಿ ಇದ್ದಾನೆ ಆಗಲಿ ಅಂಥೇಳಿ ಆವಾಗಿನ ಮುಖ್ಯಮಂತ್ರಿ ಆದ SM ಕೃಷ್ಣ ಅವರು ಹಾಗೂ ಜನಾರ್ದನ್ ಪೂಜಾರಿ ಅಧ್ಯಕ್ಷರಿದ್ದು. ಅವ್ರಿಗೆ ಬೇಡ್ಕೊಂಡು ಬೇಡ ರೀ ನನ್ನ ಬೆಂಗಳೂರಂತೂ ಬೆಳೆದಿದ್ದಾಗಿದೆ, ನಾವು ಎಲ್ಲ ಯಾವುದೋ ಒಂದು ಗಿಂಕ್ಷನ್ ಕರೆದಾಗ ನಾವು ರಾಮದುರ್ಗ ಹೋಗ್ತಾ ಇರ್ತೀವಿ. ಅವಾಗೇನು ರಾಮದುರ್ಗ ಇತ್ತು ಹಾಗೆ ಇದೆ, ಏನೂ ಒಂದು ಸ್ವಲ್ಪ ಇಲ್ಲ, ಭಾಳ ಹಿಂದುಳಿದ ಪ್ರದೇಶ ಆಗೈತಿ. ಬೆಂಗಳೂರೆಲ್ಲ ಬೆಳೆದಿದೆ. ಈಗೆಲ್ಲ ನಮ್ಮ ಹುಡುಗರೆಲ್ಲ ವಿದ್ಯಾವಂತರಾಗಿದ್ದೀರಿ, ಎಲ್ಲ ಆಗಿದ್ದಾರೆ. ಅವ್ರದ್ದು ನಾವು ಋಣ ತೀರಿಸಬೇಕಾಗಿದೆ. ರಾಮದುರ್ಗ ತಾಲೂಕಿಗೆ ಹೋಗಿ ನಮ್ಮ ಮಗ ಅಲ್ಲಿ ರಾಮದುರ್ಗ ಅಭಿವೃದ್ಧಿ ಮಾಡಬೇಕು ಅಂಥೇಳಿ ನಮ್ಮ ತಂದೆ ತಾಯಿ 2004ನೇ ಇಸ್ವಿನಲ್ಲಿ ಅಲ್ಲಿ ಬೆಂಗಳೂರಲ್ಲಿ ಸಿಕ್ಕಂಥ ಚಾಮರಾಜಪೇಟೆ, ಈಗ ಜಮೀರ್ ಅಹ್ಮದ್ ಅವರ ಕ್ಷೇತ್ರ ಅದು, ಆ ಕ್ಷೇತ್ರದಿಂದ ಇವ್ರಿಗೆ B ಫಾರ್ಮ್ ಸಿಕ್ಕಿದ್ದನ್ನು ಅವ್ರು ಬೇಡ ನಮಗೆ ಇದಕ್ಕೆ ಬೇಕು ಅಂಥೇಳಿ ರಾಮದುರ್ಗಕ್ಕೆ ತೊಗೊಂಬಂದರು. ಆವಾಗ ನಾವು ಈಗ ಭಾಳ ದಿವಸದಿಂದ ನಾವು ಚಿಕ್ಕವರಿದ್ವಿ ನಾವೆಲ್ಲ, ನಮಗೂ ಅಷ್ಟು ಇದಿಲ್ಲ. ಆದರೆ ಇಲ್ಲಿ ರಾಮದುರ್ಗದಲ್ಲಿ ಎಲ್ಲರದು ಮದುವೆ ಮುಂಜಿ ಅದು ಏನಾರು ಕಾರ್ಯಕ್ಕೆ ಕರಿತಿದ್ರು, ಯಾಕೆ ಬರ್ತಿದ್ವಿ ಹೋಗ್ತಿದ್ವಿ, ಅಷ್ಟೇ ಸೀಮಿತ ಆಗಿತ್ತು. ಆಮೇಲೆ ಇಲ್ಲಿಗೆ ಬಂದುಬಿಟ್ಟು 2004ನೇ ಇಸ್ವಿಲಿ ಬಂದಾಗ ಅಷ್ಟು ರಾಮದುರ್ಗ ಪರಿಚಯ ಇರಲಿಲ್ಲ ಎಲ್ಲರಿಗೂ. ಇದಕ್ಕೋಸ್ಕರ ನಾವು 2004ನೇ ಇಸ್ವಿನಲ್ಲಿ ಪರಾಭವಗೊಂಡ್ವಿ. ಆಮೇಲೆ ನಾವು ಇಲ್ಲಿ ಬಂದು ನಾವು ಇಲ್ಲಿ 1989ರಲ್ಲಿ ನಾವು ಇಲ್ಲಿ ರಾಮದುರ್ಗಕ್ಕೆ ನಾನು ನಮ್ಮ ಮನೆಯವರು ನಮ್ಮ ತಂದೆ ಬಂದ್ಬಿಟ್ಟು ಇಲ್ಲಿ ರಾಜಕೀಯದ ಒಂದು ಬೇಸ್ ಮಾಡಬೇಕು ಅಂಥೇಳಿ ಬಂದು ಒಂದು ಗೊಬ್ಬರದ ಅಂಗಡಿ ತೆಗೆದು ಎಲ್ಲ ಬೇಸ್ ರೆಡಿ ಮಾಡ್ಕೊಂಡಿದ್ವಿ. ಆದರೂ ನಮ್ಮ ಅಶೋಕಣ್ಣನಿಗೆ ನೋಡಿರಲಿಲ್ಲ ಯಾರು. ನಾವು 89ರಿಂದ ಎಲ್ಲ ಹಳ್ಳಿನಲ್ಲಿ ರೈತರು ಎಲ್ಲ ಸಂಘಟನೆ ಮಾಡ್ಕೊಂಡಿದ್ವಿ. ಆದರೆ ನಮ್ಮ ರಾಜಕೀಯ ವಿರೋಧಿಗಳು ಇವ್ರು ಬೆಂಗಳೂರು ಇರ್ತಾರೆ ಆರಿಸ್ ಬಂದರೆ ಬೆಂಗಳೂರಿಗೆ ಹೋಗ್ಬಿಡ್ತಾರೆ ಅನ್ನೋದೊಂದು ವಿಷ ಬೀಜ ಬಿತ್ತಿದ್ರು. ಅದು ಬಿತ್ತಿದ ಮೇಲೆ 2004ನೇ ಇಸ್ವಿಲಿ ಸೋತ್ರೂ ಮತ್ತೆ ಸೋಲೆ ಮೊದಲನೇ ಹೆಜ್ಜೆ ಇದು ಪಾಟುಣಿಗೆ ಅಂಥೇಳಿ ನಾವು ಮತ್ತೆ 4 ವರ್ಷ ಸಂಘಟನೆ ಮಾಡಿವಿ. ಆವಾಗ 4 ವರ್ಷಕ್ಕೆ ಸರ್ಕಾರ ಬಿದ್ದಾಗ 2ನೇ ಸರಿ 2008ನೇ ಇಸ್ವಿಗೆ ನಮ್ಮ ಸಹೋದರಿಗೆ ಮತ್ತು ಟಿಕೆಟ್ ಕೊಟ್ಟರು. ಆವಾಗ ಇದನ್ನು ಎಲ್ಲ ಜನಗಳು ನಾವು 4 ವರ್ಷ ಏನು ಸಂಘಟನೆ ಮಾಡಿ ಓಡಾಡಿದ್ವಿ, ಅವಾಗೆಲ್ಲರೂ ಹೌದಪ್ಪ ಇವ್ರು ಇಲ್ಲೇ ಇರ್ತಾರೆ, ಎಲ್ಲ ಸಂಘಟನೆ ಮಾಡ್ತಾರೆ, ಎಷ್ಟೋ ಕೆಲಸಗಳೆಲ್ಲ ಮಾಡಿಕೊಟ್ವಿ. ಮಾಡಿದ್ದ ಜನಗಳೆಲ್ಲ ನೆನೆಸ್ಕೊಂಡು 2008ನೇ ಇಸ್ವಿನಲ್ಲಿ ಗೆಲ್ಲಿಸಿದ್ರು. ಅದು ದುರದೃಷ್ಟ ನಮ್ಮ ರಾಮದುರ್ಗದ್ದು. ಆ ಸರಿ ನಮ್ಮ ಸರ್ಕಾರ ಬರಲಿಲ್ಲ, ಸಮ್ಮಿಶ್ರ ಸರ್ಕಾರ ಬಂದ್ಬಿಡ್ತು. ಸಮ್ಮಿಶ್ರ ಸರ್ಕಾರ ಬಂದಾಗ ನಮ್ಮ ಸಹೋದರರಿಗೆ ಈಗಿರೋ ಮಾಜಿ ಮುಖ್ಯಮಂತ್ರಿ ಆದರು ಯಡಿಯೂರಪ್ಪ ಅವರು 25 ಕೋಟಿ ರೂಪಾಯಿ ಹಾಗೂ ನಿನಗೆ ಯಾವ್ದು ಕ್ಯಾಬಿನೆಟ್ ಬೇಕು ಕೇಳಪ್ಪ ಅಂಥೇಳಿ ನಮ್ಮ ಅಣ್ಣಂಗೆ ಆಸೆ ಮಾಡಿದ್ರು. ನಾವು ಇಲ್ಲೆಲ್ಲ ರಾಮದುರ್ಗದಲ್ಲಿ ಕುಂತು TV ನೋಡ್ತಾಯಿದ್ವಿ. ಯಾವುದೇ ಕಾರಣಕ್ಕೂ ಅಶೋಕಣ್ಣ ನೀನು ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋಗಬೇಡ, ನಮಗೆ ನಮ್ಮ ತಂದೆಗೆ ನಾವು ಇಷ್ಟೆಲ್ಲ ಇದು ಆಗಿರೋದು ನಾವು ಕಾಂಗ್ರೆಸ್ ಋಣದಲ್ಲಿದ್ದೀವಿ ನಾವು, ಅದನ್ನು ಮಾತ್ರ ನನಗೇನು ತಲೆಗಿಲ್ಲೇ ಕೆಟ್ಟೈತೇನಪ್ಪ, TVನವ್ರು ಹಾಗೆ ತೋರಿಸ್ತಾರೆ, ನಾನೇನು ಪಕ್ಷ ಬಿಟ್ಟು ಹೋಗಲ್ಲ ಅಂಥೇಳಿ ಮಾಡಿದಾಗ ಅವ್ರಿಗೆ ಯಡಿಯೂರಪ್ಪ ಅವ್ರಿಗೆ ಹೇಳಿದ್ರಂತೆ, ಸರ್ ನೀವು ನಮ್ಮವರೊಬ್ಬರು ನಮ್ಮ ಸಮಾಜದವರೊಬ್ಬರು ಮುಖ್ಯಮಂತ್ರಿ ಆಗಿರೋ ಭಾಳ ಸಂತೋಷ ಸರ್, ನಮ್ಮದು ಭಾಳ ಹಿಂದುಳಿದ ಪ್ರದೇಶ ನಮ್ಮದು ರಾಮದುರ್ಗ, ಅದಕ್ಕೆ ರಾಮದುರ್ಗದ ನಾವು ಏನಾರು ನಮ್ಮದೆಲ್ಲ ನಾವೆಲ್ಲ ಉದ್ಧಾರ ಆಗಿದ್ವಿ, ನಾವೆಲ್ಲ ಇದಾಗಿದ್ವಿ, ನಮ್ಮ ತಂದೆ ತಾಯಿ ಎಲ್ಲ ನಮ್ಗೆ ಇಲ್ಲಿ ಕರ್ಕೊಂಬಂದು ಎಲ್ಲ ಓದಿಸಿ ನಾವು ವಿದ್ಯಾವಂತರಾಗಿದ್ವಿ, ನಾವು ರಾಮದುರ್ಗಕ್ಕೆ ಋಣ ತೀರಿಸಬೇಕಾಗಿದೆ. ಅದಕ್ಕೆ ನಮ್ಮ ರಾಮದುರ್ಗದ ನಮ್ಮದು ಹಿಂದುಳಿದ ಪ್ರದೇಶದ ಯಾವ್ದಾದ್ರು ಕೆಲಸ ತೊಗೊಂಬಂದರೆ ಅದನ್ನು ಮಾಡಿಕೊಟ್ರೆ ಭಾಳ ಉಪಕಾರ ಆಗುತ್ತೆ ಸರ್. ಅದಕ್ಕೆ ನೀವೊಬ್ಬರು ನಮ್ಮ ಮುಖ್ಯಮಂತ್ರಿ ಆಗಿದ್ದೀರ ನಮ್ಮ ಸಮಾಜದವರು, ನಿಮ್ಗೆ ಭಾಳ ಧನ್ಯವಾದಗಳು ಸರ್, ನಾನು ಕರೆದು ಈ ಥರ ನನಗೆ ಇದನ್ನು ಕೇಳೋದಕ್ಕೋಸ್ಕರ
ಕರೆದಿದ್ದಕ್ಕೆ ನಮ್ಗೆ ಭಾಳ ಧನ್ಯವಾದಗಳು ಸರ್. ನಾನು ಆದರೆ ಆ ಕಾಂಗ್ರೆಸ್ ಪಕ್ಷ ಬಿಟ್ಟರೆ ನಮ್ಮ ತಾಯಿಗೆ ದ್ರೋಹ ಮಾಡ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಸರ್ ಅದನ್ನೊಂದು ಬಿಟ್ಟು ಬೇಕಾದ್ರೆ ನನಗೆ ಏನಾದ್ರು ಹೇಳಿ ಸರ್, ನಿಮ್ಮ ಹುಡುಗ ಆಗಿರ್ತೀನಿ ಅಂತ ಹೇಳ್ಬಿಟ್ಟು ಬಂದರು. ಅದೇ ಥರದಲ್ಲಿ ಈಗವರೆಗೂ ನಮ್ಮ ಸಹೋದರರು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಾರೆ. ಒಂದು ದುರದೃಷ್ಟ ಏನಪ್ಪ ಅಂತಂದರೆ ನಮ್ಮ ಸಹೋದರರು ಖರ್ಗೆ ಧರ್ಮಸಿಂಗ್ ಅವ್ರ 72ನೇ ಇಸ್ವಿನಲ್ಲಿ ಅವನಿಗೆ ಮೊದಲು ದೇವರಾಜ ಅರಸು ಅವರು ಟಿಕೆಟ್ ಮಾಡಿದರು ಚಾಮರಾಜಪೇಟೆಗೆ. ಆವಾಗ ಏನಾಯಿತು, ಇಂದಿರಾ ಗಾಂಧಿದು ಒಂದು ಸ್ವಲ್ಪ ಅಲ್ಲಿ ಪರಾಭವಗೊಂಡಿದ್ರು. ಆವಾಗ ಚಿಕ್ಕಮಂಗ್ಳೂರು ಎಲೆಕ್ಷನ್ ಬಂದ್ಬಿಡ್ತು. ಇದಕ್ಕೆ ಅವನು ನಮ್ಮ ದೇಶದ ಒಬ್ಬ ಪ್ರಧಾನಮಂತ್ರಿ ಆಗಿರೋಂಥವ್ರು ಅವ್ರಿಗೆ ಇದಾಗಿದೆಯಲ್ಲ, ಅದಕ್ಕೆ ನನಗೆ ಇದಕ್ಕಿಂತ ಆ ತಾಯಿ ಸೇವೆ ಮಾಡಬೇಕು ಅಂಥೇಳಿ ಅವಾಗ್ಲೂ ನಿರಾಕರಿಸ್ದೆ. ಅವಾಗೂ ನಮ್ಮ ಹತ್ರ ಎಲ್ಲ ಒಂದು ಸ್ವಲ್ಪ ಆರ್ಥಿಕ ಪರಿಸ್ಥಿತಿ, ನಾವು 72ನೇ ಇಸ್ವಿ ಇಲ್ಲಿ ಸೋತ ಮೇಲೆ ಅಲ್ಲಿ ಹೋಗಿದ್ವಲ್ಲ, ಅವಾಗ ಆರ್ಥಿಕ ಪರಿಸ್ಥಿತಿ ಎಲೆಕ್ಷನ್ ಮಾಡೋ ಅಂಥ ಇದು ಇರಲಿಲ್ಲ ನಮಗೆ. ಅದಕ್ಕೆ ನಾನಿನ್ನೂ ಚಿಕ್ಕ ಹುಡುಗ ಇದ್ದೀನಿ, ಇದನ್ನು ಮಾಡೋಣ ಅಂಥೇಳಿ ಅಲ್ಲಿ ತಲ್ಲಮ್ಮ ಅಂಥೇಳಿ ಅವರು ಫ್ರೆಂಡ್, ಈ ಅಭಿನಯ ಥಿಯೇಟ್ರ್ ಓನರ್ ಅವ್ರ ಆಸೆ ಇತ್ತು ಅವ್ರಿಗೆ ಬಿ ಫಾರ್ಮ್ ಕೊಟ್ಟು ಅವನು ಚಿಕ್ಕಮಂಗ್ಳೂರು ಎಲೆಕ್ಷನ್ಗೆ ಹೋಗಿ ಅಲ್ಲಿ ಹಗಲು ರಾತ್ರಿ ದುಡಿದು ಅದನ್ನು ಇಂದಿರಾ ಗಾಂಧಿ ಅವ್ರ ಜೊತೆ ಇದ್ದು ಒಡನಾಟದಲ್ಲಿ ಎಲ್ಲ ಇದು ಮಾಡಿ ಅಲ್ಲಿ ಜಯಬೇರಿ ಆದರು. ಅವಾಗೆಲ್ಲ ಇವರು ನಮ್ಮ ಚಂದ್ರೇಗೌಡರು, DB ಚಂದ್ರೇಗೌಡರು ಅವಾಗ MP ಆಗಿದ್ದರು. ಅವರು ತ್ಯಾಗ ಮಾಡಿದರು. ಅವ್ರು ತ್ಯಾಗ ಮಾಡಿದಾಗ ಅವರು ನಮ್ಮ ಅಶೋಕಣ್ಣನ ಭಾಳ ಕ್ಲೋಸು. ಅವರೆಲ್ಲ ಸೇರ್ಕೊಂಡು ಅವ್ರ ಮನೇಲೇ ಇದ್ಕೊಂಡು ಎಲ್ಲ ಇದು ಮಾಡಿ ಅದನ್ನು ಇಂದಿರಾ ಗಾಂಧಿ ಅವ್ರನ್ನ ಗೆಲ್ಲಿಸ್ಕೊಂಡು ತೊಗೊಂಬಂದರು. ಹಿಂಗಾಗಿ ಕಾಂಗ್ರೆಸ್ ಪಕ್ಷ ನಮ್ಮದು ಮೊದಲಿಂದನೂ ನಮ್ಮ ಸ್ವಾತಂತ್ರ್ಯ ಹೋರಾಟದಿಂದನೂ ನಾವು ಆ ಪಕ್ಷದಲ್ಲಿದ್ದೀವಿ. ಆ ಪಕ್ಷಕ್ಕೆ ನಾವು ದ್ರೋಹ ಬಗೆಯೋಕ್ಕೆ ಇಷ್ಟ ಇಲ್ಲ. ದುರದೃಷ್ಟ ಇಷ್ಟೆಲ್ಲ ಇದ್ರೂ ಅದ್ಯಾಕೆ ಹೈಕಮಾಂಡು ಆಮೇಲೆ ಇಲ್ಲಿರೋ ಕಾಂಗ್ರೆಸ್ ಲೀಡ್ರುಗಳು ನಮ್ಮ ಅಣ್ಣನಿಗೆ ಮಂತ್ರಿ ಮಾಡ್ತಾಯಿಲ್ಲ, ಅದೊಂದು ಭಾಳ ನೋವಿದೆ. ನಮ್ಮ ತಂದೆಗೂ ಭಾಳ ಆಸೆ ಆಯಿತು. ಅವಾಗ ಹೋದ ಸರಿನೂ ಚೀಫ್ ವಿಪ್ ಆದಾಗ ನಮ್ಮ ಅಣ್ಣವರು ಒಂದು ಯಾವುದಾದ್ರು ಒಂದು ಮಿನಿಸ್ಟ್ರು ಕೊಡ್ರಿ ಅಂತ ಸಿದ್ದರಾಮಯ್ಯವ್ರ ಹತ್ರ ಬೇಡ್ಕೊಂಡಿದ್ರು. ಆ ಸಿದ್ದರಾಮಯ್ಯವರು ಮಾಡ್ತೀನಿ ಅಂತ ಹೇಳಿದ್ರು. ಅಷ್ಟರಲ್ಲೇ ನಮ್ಮ ತಂದೆಯವರು ವಿಧಿವಶರಾಗ್ಬಿಟ್ರು. ಆಮೇಲೆ ನಮ್ಮ ತಾಯಿನೂ ಅವರು ಆಸೆ ಇಟ್ಕೊಂಡಿದ್ರು. ಅದನ್ನು ಆಸೆ ಈಡೇರಲಿಲ್ಲ. ಈಗಾರು ಫಸ್ಟ್ ಇದರಲ್ಲಿ ಮಾಡ್ತೀನಿ ಅಂತ ಹೇಳಿದರು. ಅದು ಯಾವ ಇದು ಏನೋ ಅದು ಅದೃಷ್ಟನೂ ಬೇಕು. ಆದರೂ ನಾವು ಯಾವುದೇ ಇದು ಮಾಡಿದ್ರು ನಮ್ಗೆ ಕೊಡದೇ ಇರಲಿ, ನಾವು ಪಕ್ಷದ ಬಿಟ್ಟು ಹೋಗಲ್ಲ. ನಮ್ಮ ಕೆಲಸ ನಾವು ಮಾಡ್ತೀವಿ. ನಾವು ಸೋಲಿ ಗೆಲ್ಲಿ ರಾಮದುರ್ಗಕ್ಕೆ ಬಂದಿದ್ದೀವಿ. ನಾವು ರಾಮದುರ್ಗ ಅಭಿವೃದ್ಧಿ ಮಾಡಬೇಕು ಅಂತಲೇ ಬಂದಿದ್ದೀವಿ. ನಾವು ಮಾಡೇ ಮಾಡ್ತೀವಿ. ನಮ್ಮ ಕೈಲಾದ ಸೋತ್ರನೂ ಮಾಡ್ತೀವಿ, ಗೆದ್ರೂ ಮಾಡ್ತೀವಿ. ಆದರೆ ನಮಗೂ ಒಂದು ಆಸೆ ಇದೆ. ನಮ್ಮ ಸಹೋದರ ಇಷ್ಟೆಲ್ಲ ಕಷ್ಟಪಟ್ಟು ಚಾಪೆ ಕಸ ಗೂಡಿಸ್ಕೊಂಡು ಹಿಡ್ಕೊಂಡು ಇಷ್ಟರ ಮಟ್ಟಿಗೆ ಬೆಳೆದಿದ್ರೂ ಅವನಿಗೆ ರೆಕಗ್ನೈಸ್ ಮಾಡ್ತಾಯಿಲ್ಲ ಅನ್ನೋದೊಂದು ನೋವಿದೆ. ಅದಕ್ಕೋಸ್ಕರ ಇರಲಿ. ಅದು ಯಾಕಪ್ಪ ಅಂತಂದರೆ ಆ ಪಕ್ಷದಲ್ಲಿ ಎಷ್ಟೋ ಜನ ಇರ್ತಾರೆ, ಅದೃಷ್ಟನೂ ಬೇಕು. ಯಾವುದೋ ಪಕ್ಷದಿಂದ ಬಂದು ಇದಾಗಿರ್ತಾರೆ. ನಾವು ಇದೇ ಪಕ್ಷದಲ್ಲಿ ಇದ್ದು ನಮಗೇನಾಗಿಲ್ವಲ್ಲ ಅನ್ನೋದೊಂದು ನೋವಿದೆ. ಇರಲಿ, ನಮ್ಮ ಅಣ್ಣನ ಹಣೆ ಬರ ಯಾವಾಗ ಬರುತ್ತೋ ನೋಡೋಣ. ಅದನ್ನು ನಮ್ಗೆ ಆಸೆ ಇದೆ. ನಮ್ಮ ಅಣ್ಣ ಒಂದು ಮಂತ್ರಿಗಿರಿ ಈ ಸರಿ ಸೆಕೆಂಡ್ ಲಿಸ್ಟಲ್ಲವರು ಸಿಗಲಿ ಅಂಥೇಳಿ ಆ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೀನಿ. ನಮ್ಮ ಅಣ್ಣಗೆ ಹೇಳಿದ್ದೀನಿ, ಅವನು ಒಂದು ಸ್ವಲ್ಪ ದೇವ್ರ ತಿಂಡ್ರೆಲ್ಲ ಇದು ಇಲ್ಲ. ಆದ್ರೂ ನಾವು ಒಂದು ಸ್ವಲ್ಪ ಏನಪ್ಪ ಅಂತಂತಂದರೆ, ಅಶೋಕಣ್ಣ ಈ ಸರಿ ನೀನು ಮಿನಿಸ್ಟ್ರ್ ಆಗಿದ ತಕ್ಷಣ ನಮ್ಮ ಮನೆದೇವ್ರ ಬಂಡಿಗಣಿಗೆ ಹೋಗಿ ಬರೋಣಪ್ಪ ಅಂತ ಹೇಳಿದ್ದೀನಿ. ಅವನು ಸಹಿತ ಆಯ್ತಪ್ಪ ಈ ಸರಿ ಗ್ಯಾರಂಟಿ ಹೋಗೋಣ ಅಂತ ಹೇಳಿದ್ದಾನೆ. ಆಸೆ ಇಟ್ಟಿದ್ದೀನಿ. ನಮ್ಮ ಮನೆದೇವ್ರು ಕೈ ಬಿಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಮ್ಮದು ಇದು ಒಂದು ಸಣ್ಣದೊಂದು ಪರಿಚಯ ನಮ್ಮ ಅಶೋಕ ಅಣ್ಣದ ಬಗ್ಗೆ ಹೇಳಬೇಕಾಗಿತ್ತು, ಹೇಳಿದ್ದೀನಿ. ಧನ್ಯವಾದಗಳು. ಅಶೋಕ ಮಹದೇವಪ್ಪ ಪಟ್ಟಣವರು ಮಾರ್ಚ್ 19, 1952ರಂದು ಜನಿಸಿ ತಮ್ಮ ಬಾಲ್ಯ ಜೀವನವನ್ನು ಹಾಗೂ ವಿದ್ಯಾಭ್ಯಾಸವನ್ನು ಬೆಂಗಳೂರಿನಲ್ಲಿ ಮುಗಿಸುತ್ತಾರೆ. ಬೆಂಗಳೂರಿನ ಬಸವನಗುಡಿಯ ಪ್ರಸಿದ್ಧ ಕಾಲೇಜಾದಂಥ APS ಕಾಲೇಜಿನಲ್ಲಿ ಕಲಾ ವಿಭಾಗದಲ್ಲಿ ಪದವಿಯನ್ನು ಮುಗಿಸ್ತಾರೆ. ಪದವಿಯನ್ನು ಮುಗಿಸಿದಂಥ ಸಂದರ್ಭದಲ್ಲಿ ಅನೇಕ ಅತ್ಯುನ್ನತ ಹುದ್ದೆಗಳು, ಗೌರ್ಮೆಂಟ್ ನೌಕರಿಗಳು ಇವರನ್ನು ದುಂಬಾಲು ಬಿದ್ದಿರುತ್ತವೆ. ಆದರೆ ಇವರು ತಮ್ಮ ತಂದೆ ತಾಯಿಯಂತೆಯೇ ತವರು ನೆಲವಾದ ರಾಮದುರ್ಗ ಮಣ್ಣನ್ನು ಆರಿಸಿಕೊಂಡು ರಾಮದುರ್ಗದ ಜನರ ಸೇವೆಗಾಗಿ ಮತ್ತೆ ಸಕ್ರಿಯ ರಾಜಕಾರಣಕ್ಕಾಗಿ ರಾಮದುರ್ಗಕ್ಕೆ ಬರುತ್ತಾರೆ. ಸ್ವತಂತ್ರ ಹೋರಾಟಗಾರರು ರಾಜಕೀಯ ಮುತ್ಸದಿ ಮನೆತನದಲ್ಲಿ ಮಾರ್ಚ್ 19, 1952ರಂದು ಅಶೋಕ್ ಪಟ್ಟಣ್ರವರು ಜನಿಸಿದರು. ತಂದೆ ಮಹದೇವಪ್ಪ, ತಾಯಿ ಶಾರದಮ್ಮ ಅವರ ಮಡಿಲಲ್ಲಿ ಬೆಳೆದ ಅಶೋಕ್ ರವರಿಗೆ ಬಾಲ್ಯದಿಂದಲೇ ಸಮಾಜ ಸೇವೆ, ಬಡವರ ಕಣ್ಣೀರು ಒರೆಸುವ ಗುಣ ಕರಗತವಾಗಿತ್ತು. ಅಶೋಕ್ ಪಟ್ಟಣ್ರವರು ಬೆಂಗಳೂರಿನ ಪ್ರಸಿದ್ಧ ಬಸವನಗುಡಿಯ APS ಕಾಲೇಜಿನಿಂದ 1982ರಲ್ಲಿ ಕಲಾ ವಿಭಾಗದಲ್ಲಿ ಪದವಿ ಪಡೆದರು. ಪದವಿ ಮುಗಿಸಿದ ನಂತರ ಅವರಿಗೆ ದೊಡ್ಡ ದೊಡ್ಡ ಉದ್ಯೋಗಾವಕಾಶಗಳಿದ್ದರೂ ಅವರು ಆರಿಸಿಕೊಂಡಿದ್ದು ಮಾತ್ರ ತಮ್ಮ ತವರ ನೆಲೆಯಾದ ರಾಮದುರ್ಗ ಮಣ್ಣನ್ನು.
ತಂದೆ ತಾಯಿಯ ಹಾದಿಯಲ್ಲೇ ನಡೆದು ಸಮಾಜ ಸೇವೆಯನ್ನು ಪೂರ್ಣಾವಧಿಯ ಕಾಯಕ ಮಾಡಿಕೊಂಡರು. ಯಾವುದೇ ಹಮ್ಮು ಬಿಮ್ಮು ಇಲ್ಲದೆ ಸದಾ ಸಾಮಾನ್ಯ ಜನರೊಂದಿಗೆ ಬೆರೆಯುವ ಮೂಲಕ ರಾಮದುರ್ಗದ ಮನೆ ಮಾತಾದರು. ಅಶೋಕ್ ಪಟ್ಟಣ್ರವರ ರಾಜಕೀಯ ಸುದೀರ್ಘ ಪಯಣ ಸುಲಭದ್ದಾಗಿರಲಿಲ್ಲ. ಪ್ರಜಾಪ್ರಭುತ್ವ ರಣರಂಗದಲ್ಲಿ ಅವರು ತನು ಮನಸವೆಸಿ ಜನರ ನಂಬಿಕೆ ಗಳಿಸಿದರು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ನಾಯಕನಾಗಿ ಬೆಳೆದ ಅವರ ಚುನಾವಣಾ ಇತಿಹಾಸ ರೋಚಕವಾಗಿದೆ. ಅಶೋಕ್ ಪಟ್ಟಣ್ ಎಂದರೆ ಕೇವಲ ಭಾಷಣ ಮಾಡುವ ನಾಯಕನಲ್ಲ, ಅವರು ಅಭಿವೃದ್ಧಿಯ ಹರಿಕಾರ. ರಾಮದುರ್ಗ ತಾಲೂಕು ಒಂದು ಕಾಲದಲ್ಲಿ ಅತ್ಯಂತ ಹಿಂದುಳಿದ, ಸದಾ ಬರಗಾಲದಿಂದ ತತ್ತರಿಸುವ ಪ್ರದೇಶವಾಗಿತ್ತು. ಅಂತಹ ಕ್ಷೇತ್ರಕ್ಕೆ ಕಾಯಕಲ್ಪ ನೀಡಿ ಕೀರ್ತಿ ಅಶೋಕ್ ಪಟ್ಟಣ್ರಿಗೆ ಸಲ್ಲುತ್ತದೆ. ರಾಜಕೀಯದಲ್ಲಿ ಅಧಿಕಾರ ಅನ್ನುವುದು ಶಾಶ್ವತವಲ್ಲ. ಅಧಿಕಾರ ಇಂದು ಇರಬಹುದು, ನಾಳೆ ಹೋಗಬಹುದು. ಆದರೆ ಜನಮನಸ್ಸುಗಳಲ್ಲಿ ಶಾಶ್ವತವಾಗಿ ಉಳಿಯುವುದು ತಾವು ಅಧಿಕಾರದಲ್ಲಿದ್ದಾಗ ಮಾಡಿದಂಥ ಜನ ಸೇವೆಯೇ ಶಾಶ್ವತವಾಗಿರುತ್ತದೆ. ಸ್ವಾತಂತ್ರ್ಯ ಹೋರಾಟಗಾರ ಶತಾಯುಷಿ ಮಹದೇವಪ್ಪ ಪಟ್ಟಣ್ ಅವರ ತಂದೆಯವರ ಒಂದು ಶಿಸ್ತು ಹಾಗೂ ತಾಯಿಯವರ ಕರುಣೆಯ ಒಂದು ಒಲವನ್ನು ತಮ್ಮ ಕಠಿಣ ಪರಿಶ್ರಮದಿಂದ ಸ್ವತಃ ಮೇಲೆ ಬಂದಂಥ ಅಶೋಕ ಪಟ್ಟಣ್ ಅವರು ರಾಮದುರ್ಗವನ್ನು ಒಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡಬೇಕೆಂದು ಪಣತೊಟ್ಟು ಎಲ್ಲಿ ಯಾವಾಗ ಏನು ಕೆಲಸ ಮಾಡಬೇಕು, ಯಾವ ಮುಖ್ಯಮಂತ್ರಿಯಿಂದ ಯಾವ ರೀತಿ ಕೆಲಸಗಳನ್ನು, ಯಾವ ರೀತಿ ಅನುದಾನಗಳನ್ನು ತಂದು ರಾಮದುರ್ಗದ ಯುವಕರ ಹಾಗೂ ರೈತರ ಆಶಾಕಿರಣವಾಗಬೇಕು ಎಂಬ ಕೆಲಸಗಳನ್ನು ಸದಾ ಸಕ್ರಿಯವಾಗಿ ತುಡಿತಕ್ಕೆ ಒಳಗಾಗಿ ಸಾಕಷ್ಟು ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಾ ಬಂದವರು ಅಶೋಕ್ ಪಟ್ಟಣ್ ಅವರು. ರಾಜಕೀಯದಲ್ಲಿ ಅಧಿಕಾರ ಬರುತ್ತದೆ ಹೋಗುತ್ತದೆ, ಆದರೆ ಜನಮಾನಸದಲ್ಲಿ ಉಳಿಯುವುದು ಕೇವಲ ನಾವು ಮಾಡಿದ ಕೆಲಸಗಳು ಮಾತ್ರ. ಅಶೋಕ್ ಪಟ್ಟಣ್ರವರಿಗೆ ತಮಗೆ ಸಿಕ್ಕ ಅಧಿಕಾರವನ್ನು ರಾಮದುರ್ಗದ ಜನರ ಸೇವೆಗೆ ಮುಡಿಪಾಗಿಟ್ಟಿದ್ದಾರೆ. ಸ್ವತಂತ್ರ ಹೋರಾಟಗಾರ, ತಂದೆಯ ಶಿಸ್ತು, ದೇಶಪ್ರೇಮ, ತಾಯಿಯ ಕರುಣೆ ಹಾಗೂ ಸ್ವಂತ ತಮ್ಮ ಕಠಿಣ ಪರಿಶ್ರಮದಿಂದ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ಅವರು ಇಂದಿಗೂ ತಾಲೂಕಿನ ಪ್ರತಿಯೊಬ್ಬ ನಾಗರಿಕನ ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತಾರೆ. ನೀರಾವರಿ ಒದಗಿಸುವುದು, ಯುವಕರಿಗೆ ಉದ್ಯೋಗ ನೀಡುವುದು ಮತ್ತು ರಾಮದುರ್ಗನ ಮಾದರಿಯ ತಾಲೂಕನ್ನಾಗಿ ಮಾಡುವುದು ಇವರ ಮುಂದಿನ ಸಂಕಲ್ಪವಾಗಿದೆ. ಅಶೋಕ್ ಪಟ್ಟಣ್ರವರ ತಂದೆ ಶ್ರೀ ಮಹಾದೇವಪ್ಪ ಶಿವಬಸಪ್ಪ ಪಟ್ಟಣ್ರವರ ಇತಿಹಾಸ ಕೇವಲ ರಾಮದುರ್ಗಕ್ಕೆ ಸೀಮಿತವಾಗಿರಲಿಲ್ಲ. ಇಡೀ ಮುಂಬೈ ಕರ್ನಾಟಕ ಅಂತಂದರೆ ಈಗಿನ ಕಿತ್ತೂರು ಕರ್ನಾಟಕ ಪ್ರಾಂತ್ಯದಲ್ಲೇ ದೊಡ್ಡದಾಗಿತ್ತು. ಮಹಾತ್ಮ ಗಾಂಧೀಜಿಯವರೊಂದಿಗೆ ಇವರ ಒಡನಾಟ ಹೇಗಿತ್ತು ಅಂತಂದರೆ, ಗಾಂಧೀಜಿ ಅವರ ಸತ್ಯಾಗ್ರಹ ಮತ್ತು ಅಹಿಂಸಾ ತತ್ವವನ್ನು ಪ್ರಭಾವಿತರಾಗಿದ್ದರು. 1924ರ ಬೆಳಗಾವಿಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದ್ದ ಏಕೈಕ ಅಧಿವೇಶನ ಇದಾಗಿತ್ತು. ಈ ಅಧಿವೇಶನದಲ್ಲಿ ಇವರ ಕುಟುಂಬ ಸಕ್ರಿಯವಾಗಿ ಭಾಗವಹಿಸಿತ್ತು. ರಾಮದುರ್ಗ ಸಂಸ್ಥಾನ ವಿಲೀನವಾದಾಗ ಬ್ರಿಟಿಷರ ಜೊತೆಗೆ ಸೇರಿ ಜನರನ್ನು ಶೋಷಿಸುತ್ತಿದ್ದ ರಾಮದುರ್ಗದ ರಾಜಪ್ರಭುತ್ವದ ವಿರುದ್ಧ ಹೋರಾಡಿ ಸ್ವತಂತ್ರದ ನಂತರ ರಾಮದುರ್ಗ ಸಂಸ್ಥಾನವನ್ನು ಭಾರತದ ಒಕ್ಕೂಟಕ್ಕೆ ಸೇರಿಸುವಲ್ಲಿ ಮಹಾದೇವಪ್ಪನವರ ಪಾತ್ರ ಪ್ರಮುಖವಾಗಿತ್ತು. ಆದರ್ಶಪ್ರಾಯ ಜೀವನ. ಸ್ವತಂತ್ರದ ನಂತರ ಸರ್ಕಾರ ನೀಡುತ್ತಿದ್ದ ತಾಮ್ರಪತ್ರ ಹಾಗೂ ಗೌರವಧನ ಅಂತಂದರೆ ಸ್ವತಂತ್ರ ಹೋರಾಟಗಾರರ ಪಿಂಚಣಿ ಪಡೆಯುವಲ್ಲಿ ಅವರು ಆರಂಭದಲ್ಲಿ ನಿರಾಕರಿಸಿದರು. ನಾನು ದೇಶ ಸೇವೆ ಮಾಡಿದ್ದು ತಾಯ್ನಾಡಿನ ಮುಕ್ತಿಗಾಗಿ ಹೊರತು ಹಣಕ್ಕಾಗಿ ಅಲ್ಲ ಎಂಬುದು ಅವರ ತತ್ವವಾಗಿತ್ತು. ಅಂತಹ ಪ್ರಾಮಾಣಿಕತೆಯ ವಾತಾವರಣದಲ್ಲಿ ಬೆಳೆದ ಅಶೋಕ್ ಪಟ್ಟಣ್ರವರು ರಾಜಕೀಯ ಚಾಣಾಕ್ಷತನ ಮತ್ತು ಸದನದಲ್ಲಿ ಅವರ ಪಾತ್ರ ಮಹತ್ವದಾಗಿದೆ. ಅಶೋಕ್ ಪಟ್ಟಣ್ ಅವರು ಕೇವಲ ಕ್ಷೇತ್ರದಲ್ಲಿ ಮಾತ್ರವಲ್ಲದೆ ಬೆಂಗಳೂರಿನ ವಿಧಾನಸೌಧದಲ್ಲಿ ಪ್ರಭಾವಿ ನಾಯಕರಾಗಿದ್ದಾರೆ. ವಿಧಾನಸಭೆಯ ಮುಖ್ಯ ಸಚೇತಕ. ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಹಿರಿತನ ಮತ್ತು ನಿಷ್ಠೆಯನ್ನು ಗುರುತಿಸಿ ಅವರಿಗೆ ಮುಖ್ಯ ಸಚೇತಕ ಜವಾಬ್ದಾರಿಯನ್ನು ನೀಡಲಾಗಿದೆ. ಸದನದಲ್ಲಿ ಪಕ್ಷದ ಎಲ್ಲ ಶಾಸಕರಿಗೆ ಶಿಸ್ತು ಮೂಡಿಸುವುದು, ಪಕ್ಷದ ಆದೇಶಗಳನ್ನು ಜಾರಿಗೊಳಿಸುವುದು ಮತ್ತು ವಿರೋಧ ಪಕ್ಷಗಳ ತಂತ್ರಗಳಿಗೆ ಪ್ರತಿತಂತ್ರ ಹೂಡುವಲ್ಲಿ ಇವರು ಸಿದ್ದರಾಮಯ್ಯ ಹಾಗೂ ಡಿ.ಕೆ. ಶಿವಕುಮಾರ್ ಅವರ ಅತ್ಯಂತ ಆಪ್ತ ಸಲಹಾಗಾರರಾಗಿದ್ದಾರೆ. ಸೌಮ್ಯ ಸ್ವಭಾವದ, ದೃಢ ನಿರ್ಧಾರದ ಇವರು ರಾಜಕೀಯದಲ್ಲಿ ಅತಿಯಾದ ವಿವಾದಗಳಿಂದ ದೂರವಿಳಿಯುವ ಸೌಮ್ಯ ಸ್ವಭಾವದ ನಾಯಕ. ಆದರೆ ಕ್ಷೇತ್ರದ ವಿಷಯ ಬಂದಾಗ ಯಾವುದೇ ಸರ್ಕಾರ ಮೇಲಾದರೂ ಒತ್ತಡ ತಂದು ಕೆಲಸ ಮಾಡಿಸಿಕೊಳ್ಳುವ ದೃಢ ನಿರ್ಧಾರ ಹೊಂದಿದ್ದಾರೆ. ರಾಮದುರ್ಗ ಪಟ್ಟಣ ಸೇರಿದಂತೆ ಸುತ್ತಮುತ್ತಲಿನ ಹಳ್ಳಿಯ ಜನಗಳು ಬೇಸಿಗೆ ಬಂದೆಂದರೆ ಸಾಕು ಕುಡಿಯುವ ನೀರಿಗಾಗಿ ಹಪಾಪಿಸುತ್ತಿದ್ದಂಥ ಕಾಲವದು. ಆ ಸಂದರ್ಭದಲ್ಲಿ ಭಗೀರಥನಂತೆ ಬಂದು ಶಾಸಕ ಅಶೋಕ ಪಟ್ಟಣ್ ಮುನವಳ್ಳಿಯ ನವಿಲು ತೀರ್ಥ ಜಲಾಶಯದಿಂದ ರಾಮದುರ್ಗ ಪಟ್ಟಣಕ್ಕೆ ನೇರವಾಗಿ 24 ಅಂದರೆ 24/7 ನೀರಿನ ವ್ಯವಸ್ಥೆಯನ್ನು ಮಾಡುವ ಮೂಲಕ ಭಗೀರಥನಾಗಿ
ಸಾಕಷ್ಟು ಒಂದು ಬಡವರ ಪಾಲಿಗೆ ಅಮೃತವನ್ನೇ ಹಂಚಿದರೆಂದರೆ ತಪ್ಪಾಗಲಾರದು. ಅದೇ ರೀತಿ ಸಾಲಹಳ್ಳಿ ಹಾಗೂ ಸಾಲಾಪುರ, ಹುಲಕುಂದ, ಚಿಪ್ಪಲಕಟ್ಟಿ ಭಾಗಗಳಲ್ಲಿ ಕೇವಲ ಮಳೆಯನ್ನೇ ಆಧರಿಸಿ ಇಲ್ಲಿನ ರೈತರು ತಮ್ಮ ವ್ಯವಸಾಯದ ಜೀವನವನ್ನು ಸಾಗಿಸುತ್ತಿದ್ದರು. ಈ ಒಂದು ಸಮಸ್ಯೆಗಳನ್ನು ಅರಿತ ಶಾಸಕ ಅಶೋಕ್ ಪಟ್ಟಣ್ ವೀರಭದ್ರೇಶ್ವರ ಹಾಗೂ ಬಸವೇಶ್ವರ ಏತ ನೀರಾವರಿ ಎನ್ನುವ ಎರಡು ಮುಖ್ಯವಾದ ಅತ್ಯಂತ ಹೆಚ್ಚಿನ ಗಾತ್ರದ ಬಜೆಟ್ ಹೊಂದಿರುವ ನೀರಾವರಿ ಯೋಜನೆಗಳನ್ನು ರಾಮದುರ್ಗ ತಾಲೂಕಿಗೆ ತಂದಂಥ ಅಶೋಕ್ ಪಟ್ಟಣ್ ಅವರು ರೈತರಿಗಾಗಿ ಸಾಕಷ್ಟು ಒಂದು ನೀರಾವರಿ ಯೋಜನೆಗಳನ್ನು ಕೇವಲ ಬಸವೇಶ್ವರ ಹಾಗೂ ವೀರಭದ್ರೇಶ್ವರ ಏತ ನೀರಾವರಿಗಳಲ್ಲ, ಅಲ್ಲಲ್ಲಿ ಚೆಕ್ ಡ್ಯಾಮ್ಗಳನ್ನು ನಿರ್ಮಿಸುವ ಮೂಲಕ, ಕಾಲುವೆಗಳನ್ನು ನಿರ್ಮಿಸುವ ಮೂಲಕ ನೀರಾವರಿಗೆ ಹಾಗೂ ಕುಡಿಯುವ ನೀರಿಗಾಗಿ ತಮ್ಮ ಸಾಕಷ್ಟು ಸರ್ಕಾರಗಳ ಮೇಲೆ ಒತ್ತಡ ಹೇರಿ ಹೆಚ್ಚಿನ ಅನುದಾನಗಳನ್ನು ತಂದು ಕುಡಿಯುವ ನೀರಿಗೆ ಹಾಗೂ ನೀರಾವರಿಗೆ ಶಾಶ್ವತ ಪರಿಹಾರವನ್ನು ಕಲ್ಪಿಸಿದವರು ಶಾಸಕ ಅಶೋಕ್ ಪಟ್ಟಣ್ ಅವರು. ಶಾಸಕರಾಗಿ ಅಶೋಕ್ ಪಟ್ಟಣ್ ರವರು ರಾಮದುರ್ಗಕ್ಕೆ ಮಾಡಿದ ಸಾಧನೆಗಳು. ರಾಮದುರ್ಗದ ರೈತರ ಪಾಲಿಗೆ ಅಶೋಕ್ ಪಟ್ಟಣ್ ಭಗೀರಥನಂತೆ ನಿಂತರು. ವೀರಭದ್ರೇಶ್ವರ ಏತ ನೀರಾವರಿ ಯೋಜನೆ ಸುಮಾರು 544 ಕೋಟಿ ರೂಪಾಯಿಗಳ ಬೃಹತ್ ವೆಚ್ಚದ ಈ ಏತ ನೀರಾವರಿ ಯೋಜನೆಗೆ ಅಡಿಪಾಯ ಹಾಕಿ ತಾಲೂಕಿನ ವನಭೂಮಿಗೆ ನೀರುಣಿಸುವ ಐತಿಹಾಸಿಕ ಕೆಲಸ ಮಾಡಿದರು. ಶುದ್ಧ ಕುಡಿಯುವ ನೀರಿನ ಯೋಜನೆಗೆ ರಾಮದುರ್ಗ ಪಟ್ಟಣ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳ ಕುಡಿಯುವ ನೀರಿನ ಶಾಶ್ವತ ಪರಿಹಾರಕ್ಕಾಗಿ 59 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಸುಧಾರಿತ ಕುಡಿಯುವ ನೀರಿನ ಯೋಜನೆ ಜಾರಿಗೊಳಿಸಿದರು. ರಸ್ತೆ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ, ರಸ್ತೆ ಅಗಲೀಕರಣ ಮತ್ತು ಸಿಸಿ ರಸ್ತೆಗಳು. ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆಯ ಅಡಿಯಲ್ಲಿ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಸರ್ಕಾರಿ ಹೆಸ್ಕಾಂ ಕಚೇರಿಯವರೆಗೆ ಹಾಗೂ ತಾಲೂಕಿನಾದ್ಯಂತ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ರಸ್ತೆಗಳನ್ನು ದ್ವಿಪಥಗೊಳಿಸಿ ಸಿಸಿ ರಸ್ತೆಗಳನ್ನಾಗಿ ಪರಿವರ್ತಿಸಿದರು. ನಗರಾಭಿವೃದ್ಧಿ ಮತ್ತು ಸೌಂದರ್ಯೀಕರಣ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಗರಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ಕೋಟ್ಯಾಂತರ ರೂಪಾಯಿ ಅನುದಾನ ತಂದು ಯುಜಿಡಿ ಲೈನ್ ದೀಪಗಳು ಮತ್ತು ರಾಮದುರ್ಗ ನಗರದ ಸೌಂದರ್ಯೀಕರಣಕ್ಕೆ ಒತ್ತು ನೀಡಿದರು. ಶಿಕ್ಷಣ ಮತ್ತು ಉದ್ಯೋಗ ತರಬೇತಿ. ಐಟಿಐ ಕಾಲೇಜುಗಳು ತಾಲೂಕಿನ ಬಡ ಮತ್ತು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ತಾಂತ್ರಿಕ ಶಿಕ್ಷಣ ಸಿಗಲಿ ಎಂಬ ಉದ್ದೇಶದಿಂದ ಸುಸಜ್ಜಿತ ಕೈಗಾರಿಕಾ ತರಬೇತಿಯ ಸಂಸ್ಥೆಯನ್ನು ಮಂಜೂರು ಮಾಡಿಸಿ ಕಟ್ಟಡ ನಿರ್ಮಿಸಿಕೊಟ್ಟರು. ಆಡಳಿತಾತ್ಮಕ ಸುಧಾರಣೆಗಳು. ರಾಮದುರ್ಗ ಜನತೆಯ ಸಣ್ಣ ಪುಟ್ಟ ಕೆಲಸಗಳಿಗೂ ಬೇರೆ ಬೇರೆ ನಗರಗಳಿಗೆ ಅಲೆಯುವುದನ್ನು ತಪ್ಪಿಸಲು ತಾಲೂಕಿನಲ್ಲಿಯೇ ಡಿವೈಎಸ್ಪಿ, ಉಪ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ, ಹೆಸ್ಕಾಂ ವಿಭಾಗೀಯ ಕಚೇರಿ ಮತ್ತು ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಕಚೇರಿಗಳು ಕಾರ್ಯಾರಂಭ ಮಾಡುವಂತೆ ಮಾಡಿದರು. 2000 ಇಸ್ವಿ ಒಳಗೆ ನಾ ಈ ಓಣಿಗೆ ಬಂದ್ವಿ. ಅವಾಗಿಲ್ಲಿ ನೀರಿನ ಸಮಸ್ಯೆ ಭಾಳ ಇತ್ತು ರೀ. ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಹೋಗಿ ನೀರು ತರಬೇಕಾಗಿತ್ತು. ಅದಾದಮೇಲೆ 2015ರಾಗ 24x7 ಅಂತ ನೀರು ಬಂತು. ಅದು ಎಲ್ಲಿ ಮುನವಳ್ಳಿ ಡ್ಯಾಮಿಂದ ಡೈರೆಕ್ಟಾಗಿ ಇಲ್ಲಿ ರಾಮದುರ್ಗ ನೀರು ಬರೋಂಗಾತು. ಎಂಥ ಬ್ಯಾಸಿಗೆ ಐತೆ ಅಂದ್ರೂ ನೀರಿನ ಸಮಸ್ಯೆ ಆಗಲಿಲ್ಲ. ಹಂಗಾಗಿ ಎಲ್ಲದಕ್ಕೂ ನೀರಿಂದ ಆವಾಗ ಸಮಸ್ಯೆ ಭಾಳ ಇತ್ತು. ಅದಾದಮೇಲೆ ಈಗ ಸಮಸ್ಯೆ ನೀರಿಂದ ಏನಿಲ್ಲ, ನಮಗೆ ಎಲ್ಲ ಅನುಕೂಲ ಆಗೈತಿ. ಇದೆಲ್ಲ ಮಾಡಿದ್ದ ಅಶೋಕ್ ಪಟ್ಟಣ್ ಅವ್ರಿಗೆ ಧನ್ಯವಾದ. ಇದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ನಾವು ಅಶೋಕಣ್ಣವ್ರಿಗೆ ಒಂದು ಕಳಕಳಿಯಿಂದ ವಿನಂತಿ ಮಾಡ್ಕೋದು ಏನಂತಂದ್ರೆ, ರಾಮದುರ್ಗ ತಾಲೂಕಿನ ವೀರಭದ್ರೇಶ್ವರ ಏತ ನೀರಾವರಿ ಹಾಗೂ ಸಾಲಾಪುರ ಬಸವೇಶ್ವರ ಏತ ನೀರಾವರಿ ಅದು 30 ಹಳ್ಳಿ, ಇದು 30 ಹಳ್ಳಿ. ಇದು ಕಾಮಗಾರಿ ಸ್ಟಾರ್ಟ್ ಆಗಿ 16 ಆಗೈತಿ. ಒಂದು ಸ್ವಲ್ಪ ಕುಂಠಿತ ಆಗಿತ್ತು. ಹೊಳ್ಳೀಗ ಅವ್ರ ಅವಧಿ ಒಳಗೆ ಇದನ್ನೊಂದು ಚಾಲನೆ ಕೊಟ್ಟಿದ್ರು. ಹೊಳ್ಳಿ ಅವ್ರ ಅವಧಿ ಒಳಗೆ ಮುಗಿಬೇಕಂತ ಏಕಾಸ್ ನಾವು ಕಳಕಳಿಯಿಂದ ವಿನಂತಿನೂ ಮಾಡ್ಕೊಂಡಿದ್ದೀವಿ. ಶೀಘ್ರದಲ್ಲಿ ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಹೀಗಾಗಿ ರೈತರಿಗೆ ಪರಿಹಾರದ ತಕ್ಷಣ ಸಿಗಲಿ. ನಾವು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಹೇಳೋದು ಏನಂತಂದ್ರೆ, ನಾವು ಅವ್ರ ಅವಧಿ ಒಳಗೆ ಮುಗಿದ್ರೆ ಒಂದು ತಾಲೂಕಿನ ರೈತರಿಗೆ, ಅರ್ಧ ತಾಲೂಕು ರೈತರ 60 ಹಳ್ಳಿ, ಸುಮಾರು 60 ಹಳ್ಳಿ ರೈತರಿಗೆ ಅಟ ಅನುಕೂಲ ಆಕತಿ. ತಕ್ಷಣ ಇದನ್ನು ನೀರು ಹರಿಸುವಂಥ ಕೆಲಸ ಮಾಡಲಿ. ನಾವು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಅಶೋಕಣ್ಣವರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ನಾನು ಮಲ್ಲಿಕಾರ್ಜುನ್, ರಾಮದುರ್ಗ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ಸರ್ಕಾರದಿಂದ ಅನುದಾನ ತೆಗೆದುಕೊಂಡು ಬಂದು ತಾಲೂಕನ್ನು ಅಭಿವೃದ್ಧಿ ಮಾಡುವುದು ಎಲ್ಲ ಶಾಸಕರು ಮಾಡುತ್ತಾರೆ. ಆದರೆ ತಮ್ಮ ಸ್ವಂತ ಖರ್ಚಿನಿಂದ ಬಡ ಮಕ್ಕಳಿಗೆ, ಅಂದರೆ ಸರ್ಕಾರಿ ಶಾಲೆಯಲ್ಲಿ, ಅನುದಾನಿತ ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿರುವಂಥ ಎಲ್ಲ ಮಕ್ಕಳಿಗೂ ಉಚಿತವಾಗಿ ಸ್ಕೂಲ್ ಬ್ಯಾಗ್ಗಳು ಹಾಗೂ ನೋಟ್ಬುಕ್ಗಳನ್ನು ವಿತರಿಸುವ ಮೂಲಕ ಎಲ್ಲ ಮುದ್ದು ವಿದ್ಯಾರ್ಥಿಗಳ ಪೋಷಕರ ಒಂದು ಮೆಚ್ಚುಗೆಗೆ ಪಾತ್ರರಾದವರು ರಾಮದುರ್ಗದ ಅಭಿವೃದ್ಧಿಯ ಹರಿಕಾರ ಅಶೋಕ್ ಪಟ್ಟಣ್ ಅವರು. ಅದೇ ರೀತಿ ರಾಮದುರ್ಗ ಒಂದು ಹಿಂದುಳಿದ ಪ್ರದೇಶವಾಗಿತ್ತು. ಇಲ್ಲಿ ಯಾರೂ ಕೂಡ ಅಷ್ಟೊಂದು ಕಾಳಜಿಯಿಂದ
ಕೆಲಸವನ್ನು ಮಾಡಿರಲಿಲ್ಲ. ಮುಳ್ಳೂರು ಗುಡ್ಡವೆಂದರೆ ಮೃತ್ಯು ಕೋಪ ಎಂಬ ಒಂದು ಪದನಾಮ ಹೊಂದಿರುವಂಥ ಮುಳ್ಳೂರು ಗುಡ್ಡದಲ್ಲಿ ರಾಮದುರ್ಗ ಪಟ್ಟಣದ ಹೊರವಲಯದಲ್ಲಿರುವ ಮುಳ್ಳೂರು ಗುಡ್ಡದಲ್ಲಿ ಬೃಹತ್ ಶಿವನ ಮೂರ್ತಿಯನ್ನು ನಿರ್ಮಿಸುವ ಮೂಲಕ ಒಂದು ಪ್ರವಾಸಿ ತಾಣವನ್ನಾಗಿ ರಾಮದುರ್ಗ ಕ್ಷೇತ್ರವನ್ನು ಮಾರ್ಪಡಿಸಿದ ಹೆಮ್ಮೆಯ ಗರಿ ಅಶೋಕ ಪಟ್ಟಣವರಿಗೆ ಸೇರುತ್ತದೆ. ಯಾಕಂದರೆ ರಾಮದುರ್ಗದ ಮುಳ್ಳೂರು ಗುಡ್ಡದಲ್ಲಿ ಸಾಕಷ್ಟು ಅಪಘಾತಗಳು, ಡಕಾಯಿತಿಗಳಂಥ ಕೆಲಸಗಳು ನಡೆಯುತ್ತಿದ್ದವು. ಆ ಒಂದು ಮುಳ್ಳೂರು ಗುಡ್ಡದಲ್ಲಿ ಬೃಹತ್ ಶಿವನ ಮೂರ್ತಿ, ಬೃಹತ್ ನಂದಿ ಮೂರ್ತಿಗಳನ್ನು ನಿರ್ಮಿಸುವ ಮೂಲಕ ಮಹಾಶಿವರಾತ್ರಿಯಂದು ಒಂದು ಜಾತ್ರೆಯನ್ನೇ ನಡೆಯುವ ಹಾಗೆ ಮಾಡಿದ ಕೀರ್ತಿ ಅಶೋಕ ಪಟ್ಟಣವರಿಗೆ ಸಲ್ಲುತ್ತದೆ. ಅಭಿವೃದ್ಧಿಯ ಹರಿಕಾರ ಶಾಸಕ ಅಶೋಕ್ ಪಟ್ಟಣ್. ರಾಮದುರ್ಗ ಕ್ಷೇತ್ರದ ಶಾಸಕ ಅಶೋಕ್ ಪಟ್ಟಣ್ ಅವರು ಅಭಿವೃದ್ಧಿ ಮತ್ತು ಜನಸೇವೆಗೆ ಆದ್ಯತೆ ನೀಡುತ್ತಿರುವುದು ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ. ಸರ್ಕಾರದ ಯೋಜನೆಗಳ ಜೊತೆಗೆ ತಮ್ಮ ಸ್ವಂತ ಖರ್ಚಿನಿಂದಲೂ ಹಲವಾರು ಜನೋಪಯೋಗಿ ಕಾರ್ಯಗಳನ್ನು ಕೈಗೊಂಡಿದ್ದಾರೆ. ಶಿಕ್ಷಣಕ್ಕೆ ಉತ್ತೇಜನ ನೀಡುವ ಉದ್ದೇಶದಿಂದ ಸರ್ಕಾರದ ಅನುದಾನಕ್ಕೆ ಮಾತ್ರ ಸೀಮಿತವಾಗದೆ ತಮ್ಮ ವೈಯಕ್ತಿಕ ವೆಚ್ಚದಲ್ಲಿ ಸಾವಿರಾರು ಶಾಲಾ ಮಕ್ಕಳಿಗೆ ಉಚಿತ ಸ್ಕೂಲ್ ಬ್ಯಾಗ್ಗಳು ಹಾಗೂ ನೋಟ್ ಪುಸ್ತಕಗಳನ್ನು ವಿತರಿಸಿ ವಿದ್ಯಾರ್ಥಿಗಳು ಮತ್ತು ಪೋಷಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಇದರ ಜೊತೆಗೆ ರಾಮದುರ್ಗ ಪಟ್ಟಣದ ಹೊರವಲಯದಲ್ಲಿ ಬೃಹತ್ ಶಿವನ ಮೂರ್ತಿಯನ್ನು ನಿರ್ಮಿಸುವ ಮೂಲಕ ಈ ಭಾಗದ ಧಾರ್ಮಿಕತೆ ಹಾಗೂ ಪ್ರವಾಸೋದ್ಯಮದ ಪ್ರಮುಖ ತಾಣವನ್ನಾಗಿ ರೂಪಿಸುವ ಪ್ರಯತ್ನಕ್ಕೆ ಚಾಲನೆ ನೀಡಿದ್ದಾರೆ. ಈ ಯೋಜನೆಯಿಂದ ರಾಮದುರ್ಗಕ್ಕೆ ಹೆಚ್ಚಿನ ಪ್ರವಾಸಿಗರನ್ನು ಆಕರ್ಷಿಸುವುದರ ಜೊತೆಗೆ ಸ್ಥಳೀಯ ವ್ಯಾಪಾರ ಮತ್ತು ಆರ್ಥಿಕ ಚಟುವಟಿಕೆಗಳಿಗೆ ಉತ್ತೇಜನ ದೊರೆಯುವ ನಿರೀಕ್ಷೆ ಇದೆ. ಶಿಕ್ಷಣ, ಧಾರ್ಮಿಕ, ಪ್ರವಾಸೋದ್ಯಮ ಮತ್ತು ಸಮಗ್ರ ಅಭಿವೃದ್ಧಿಗೆ ಒತ್ತು ನೀಡುತ್ತಿರುವ ಶಾಸಕ ಅಶೋಕ್ ಪಟ್ಟಣ್ ರವರ ಕಾರ್ಯಗಳು ರಾಮದುರ್ಗ ಕ್ಷೇತ್ರದ ಅಭಿವೃದ್ಧಿಯ ಹೊಸ ಅಧ್ಯಾಯವನ್ನಾಗಿ ಪರಿಗಣಿಸಲ್ಪಟ್ಟಿವೆ. ಇವತ್ತಿನ ಒಂದು ಮಾತು ರಾಮದುರ್ಗ ನಗರಿಗೆ ಮತ್ತು ರಾಮದುರ್ಗ ತಾಲೂಕಿನ ಮಕ್ಕಳಿಗೆ ಮತ್ತು ಎಲ್ಲ ಪಾಲಕರಿಗೆ ಒಂದು ಹೇಳೋದು ಚಲೋ ಮಾತು ಅಂತಂದ್ರೆ, ನಮ್ಮ ರಾಮದುರ್ಗದ ಖ್ಯಾತ ಶಾಸಕರಾದ ಅಶೋಕಣ್ಣ ಪಟ್ಟಣವರು 4-5 ವರ್ಷ ಆಯಿತು ಎಲ್ಲ ಹುಡುಗರಿಗೆ, ಶಾಲೆ ಮಕ್ಕಳಿಗೆ ಉಚಿತ ಪುಸ್ತಕಗಳು, ಹೊಯ್ಗಳು ಮತ್ತು ಬ್ಯಾಗ್ಗಳು, ಶಾಲೆ ಬ್ಯಾಗ್ಗಳು ಕೊಡ್ತಾರೋ. ಅದು ಒಂದು ಚಲೋ ಒಂದು ಕಾರ್ಯಕ್ರಮ ಅವರು ಒಂದು 7-8 ವರ್ಷ ಆಯ್ತು ಮಾಡಾಕತ್ತಾರ. ಇದರಲ್ಲೇ ಬಡವ್ರ ಹುಡುಗರಿಗೆ, ಬಡವ್ರ ಮಕ್ಕಳಿಗೆ ಭಾಳ ಲಾಭ ಆಗುತ್ತದೆ. ಅದಕ್ಕೆ ಅವ್ರಿಗೆ ತುಂಬ ಧನ್ಯವಾದಗಳು ನಾವು ಹೇಳ್ತೀವಿ. ಇದೇ ರೀತಿ ದೇವರ ಬುದ್ಧಿ ಅವ್ರಿಗೆ ಚಲೋ ಕೊಡಲಿ. ಇದೇ ರೀತಿ ಅವ್ರ ಕಡೆಯಿಂದ ಮಕ್ಕಳಿಗೆ ಮತ್ತು ಇವರಿಗೆ ಬಡವ್ರ ಜನರಿಗೆ ಸಹಾಯ ಆಗಲಿ ಅಂತ ಬೇಡ್ಕೋತೀವಿ. ನಮಸ್ಕಾರ, ನಾನು ತುಬ್ಜಿ ಅಂತ ಬೆಳಗಾವಿ ವಕೀಲರು, ಹಾಗೂ ಇವರು ಮೋತಿಮಠ್ ಅಂತೇಳಿ, ಇವರು ಸುರೇಶ್ ನಾಗ್ನೂರೆ ಅಂಥೇಳಿ. ನಾವು ಈಗ ಬಂದಿರೋದು ಮುಳ್ಳೂರು ಗುಡ್ಡದಲ್ಲಿ ಸುಂದರವಾದಂಥ ಶಿವನ ಮೂರ್ತಿ ಹಾಗೂ ನಂದಿ ಮೂರ್ತಿಯನ್ನು ಸ್ಥಾಪಿಸಿರ್ತಕ್ಕಂಥ ಶ್ರೀಯುತ ಅಶೋಕ್ ಪಟ್ಟಣ್ ಅವರಿಗೆ ಮೊದಲು ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಇಲ್ಲಿ ಶಿವರಾತ್ರಿ ಅಂದ 5-6 ಲಕ್ಷ ಜನ ಕೂಡ್ತಾರೆ. ದೊಡ್ಡ ಜನಸಂದಣಿ ಕೂಡಿ ದೊಡ್ಡ ಫಂಕ್ಷನ್ ಮಾಡ್ತಾರೆ. ಇಲ್ಲಿ ದೇವರ ಆರಾಧನೆ ಮಾಡ್ತಾರೆ. ಶಿವನ ದೊಡ್ಡ ಮೂರ್ತಿ ಇರೋದರಿಂದ ಇಡೀ ಕರ್ನಾಟಕದ ಎಲ್ಲ ಜನ ಇಲ್ಲಿ ಬಂದು ಹೋಗ್ತಾರೆ. ಆದ ಕಾರಣ ಶ್ರೀ ಅಶೋಕ್ ಪಟ್ಟಣ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಸೃಷ್ಟಿಕರ್ತ ಪರಮಾತ್ಮನ ಅಡಿದಾವರಗಳಲ್ಲಿ ವಂದಿಸುತ್ತಾ, ಕ್ಷೇತ್ರಾದ ದೇವತೆಯಾಗಿರ್ತಕ್ಕಂಥ ಶ್ರೀ ವೀರಭದ್ರೇಶ್ವರನ ಪಾದಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸ್ಮರಿಸುತ್ತಾ, ಅಚಾನಕವಾಗಿ ನಾವು ಈ ರೂಟೇಷನ್ ಹಿಡಿದಾಗ ಇಲ್ಲಿ ಏನೋ ಒಂದು ದೊಡ್ಡ ದೇವಸ್ಥಾನ ಇರ್ಬೋದು ಅಂತ ತಿಳ್ಕೊಂಡು ನಮ್ಮ ಡ್ರೈವರ್ ನಮಗೆ ಹೇಳಿದ ತಕ್ಷಣ ಕಾರ್ ತರಬಿ ಒಳಗೆ ಬಂದು ನೋಡಿದ್ವಿ. ಈ ಸೃಷ್ಟಿ ಸೌಂದರ್ಯ, ಇಲ್ಲಿ ಇರ್ತಕ್ಕಂಥ ಪರಮಾತ್ಮನ ಮೂರ್ತಿ, ಬಸವಣ್ಣನ ಮೂರ್ತಿ, ಒಳಗೆ ರಾಮನ ದೇವರ ಒಂದು ಸನ್ನಿಧಿ ನೋಡಿ ನಮಗೆ ಬಹಳ ಖುಷಿ ಅನ್ನಿಸ್ತು. ಮಕ್ಕಳ ಜೊತೆಗೂಡಿ ಪುನಃ ಪದೇ ಪದೇ ನಾವು ಇಲ್ಲಿ ಈ ಕ್ಷೇತ್ರಕ್ಕೆ ಬಂದು ದರ್ಶನ ತಕ್ಕೊಂಡು ಹೋಗ್ಬೇಕಂತ ತಿಳ್ಕೊಂಡು ನಮ್ಮ ಮನಸ್ಸಿಗೆ ಬಹಳ ನೆಮ್ಮದಿಯಾಗಿದೆ. ಅದರಂತೆ ನೀವು ನಮ್ಮನ್ನು ಸಂದರ್ಶಿಸಿದ್ದಕ್ಕೆ ನಿಮಗೂ ತುಂಬ ಧನ್ಯವಾದಗಳು. ನಮ್ಮದು ಚೆನ್ನಮ್ಮ ಕಿತ್ತೂರು, ಕಾತರವಳ್ಳಿ. ರಾಮದುರ್ಗದ ಇತಿಹಾಸದಲ್ಲೇ ಒಂದು ಮೈಲಿಗಲ್ಲನ್ನು ಸಾಧಿಸಿದಂಥ ವ್ಯಕ್ತಿ ಅಶೋಕ ಪಟ್ಟಣ್ ಎಂದರೆ ತಪ್ಪಾಗಲಾರದು. ಕಾರಣ ಇಷ್ಟೇ, ಸ್ವತಂತ್ರ ಬಂದ ನಂತರ ಎಷ್ಟೋ ಬಾರಿ ಶಾಸಕರು, ಒಂದು ಬಾರಿ ಶಾಸಕರಾದವರು ಮತ್ತೆ ಮರಳಿ ಆಯ್ಕೆ ಆಗಿರಲಿಲ್ಲ. ಅಂಥದ್ರಲ್ಲಿ 2008 ಹಾಗೂ 2013ರಲ್ಲಿ ಸತತ 2 ಬಾರಿ ಶಾಸಕರಾಗಿ ಒಂದು ಮೈಲಿಗಲ್ಲನ್ನು ನೆಟ್ಟಂಥ ಹಿರಿಮೆ ಅಶೋಕ ಪಟ್ಟಣ್ ಅವರಿಗೆ ಸಲ್ಲುತ್ತದೆ. ಅದೇ ರೀತಿ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಅಶೋಕ ಪಟ್ಟಣ್ ಅವರು 2 ಬಾರಿ ಮುಖ್ಯ ಸಚೇತಕರಾಗಿ ಕೆಲಸವನ್ನು ಮಾಡಿದ ಹಿರಿಮೆ ಇವರಿಗಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಶಿಸ್ತಿನ ಸಿಪಾಯಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಇವರಿಗೆ ಸಚಿವ ಸ್ಥಾನ ದೊರಕಿಲ್ಲ ಎನ್ನುವುದು ಒಂದು ನೋವಿನ ಸಂಗತಿ. ಆದರೆ ಇವರ
ಇವರ ಒಡನಾಡಿಗಳಾದ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರು ಇವರಿಗೆ ಹೇಳುವುದೊಂದೇ, ನಿಮ್ಮ ಹಿರಿತನಕ್ಕೆ ಈ ಒಂದು ಚೀಫ್ ವಿಪ್ ಮುಖ್ಯ ಸಚೇತಕನ ಹುದ್ದೆ ಅಲಂಕರಿಸುವುದು ಒಳ್ಳೆಯದು. ಯಾಕಂದರೆ ಎಲ್ಲ ಮಂತ್ರಿಗಳನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳುವ ಕೆಲಸವನ್ನು ನೀವು ಮಾಡುತ್ತೀರಿ ಅಂತ ಇವರಿಗೆ ಸಲಹೆಗಳನ್ನು ನೀಡಿದ್ದಾರೆ. ಆದರೂ ಸಹ ರಾಮದುರ್ಗ ಕ್ಷೇತ್ರಕ್ಕೆ ಒಂದು ಸಚಿವ ಸ್ಥಾನ ದೊರಕಬೇಕು, ಅದು ಅಶೋಕ ಪಟ್ಟಣವರು ಮಂತ್ರಿಯಾಗಬೇಕು ಎಂಬುದು ಇಲ್ಲಿನ ಸಾರ್ವಜನಿಕರ ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಅಶೋಕ ಪಟ್ಟಣ ಅಭಿಮಾನಿಗಳ ಒಂದು ಆಶೆಯಾಗಿದೆ. ಇನ್ನಾದರೂ ಕಾಂಗ್ರೆಸ್ನ ಹೈಕಮಾಂಡ್ ಇತ್ತ ಕಡೆ ಒಂದು ರಾಮದುರ್ಗದ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಅಶೋಕ ಪಟ್ಟಣ ಅಭಿಮಾನಿಗಳ ಒಂದು ಆಶೆಯನ್ನು ಈಡೇರಿಸಲಿ ಎಂಬುದು ಆಶೆಯಾಗಿದೆ. ಅದೇ ರೀತಿ ಅಶೋಕ ಪಟ್ಟಣವರ ಬಗ್ಗೆ ಹೇಳಬೇಕಂದ್ರೆ ಇವರು ಸಾಕಷ್ಟು ಒಂದು ಅಭಿವೃದ್ಧಿ ಕೆಲಸಗಳನ್ನು ರಾಮದುರ್ಗಕ್ಕೆ ಮಾಡಿದ್ದಾರೆ. ಒಂದು ಟೈಮ್ನಲ್ಲಿ ರಾಮದುರ್ಗ ಅಂದರೆ ಅತ್ಯಂತ ಹಿಂದುಳಿದ ತಾಲೂಕಾಗಿತ್ತು. ಇಂದು ಮಾದರಿ ಕ್ಷೇತ್ರವನ್ನಾಗಿಸುವ ಪಣತೊಟ್ಟ ಅಶೋಕ ಪಟ್ಟಣವರು ನಗರವನ್ನು ಒಂದು ಸುಂದರ ನಗರವನ್ನಾಗಿಸುವಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಯಾಕಂದರೆ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಪಟ್ಟಣದ ಹೊರವಲಯದ ಹೆಸ್ಕಾಂನವರೆಗೂ ಒಂದು ಡಬಲ್ ರೋಡನ್ನು ನಿರ್ಮಿಸಿ, ವಿದ್ಯುತ್ ದೀಪಗಳನ್ನು ಅಲಂಕರಿಸಿ, UG ಅಂದರೆ ಅಂಡರ್ಗ್ರೌಂಡಿಂಗ್ ಕೇಬಲ್ಗಳನ್ನು ಮಾಡಿಸಿ ಒಂದು ನಗರವನ್ನು ಸುಂದರ ನಗರವನ್ನಾಗಿಸುವಲ್ಲಿ ಅಶೋಕ ಪಟ್ಟಣವರ ಪಾತ್ರ ಪ್ರಮುಖವಾಗಿದೆ. ಇಂಥವರಿಗೆ ಸಚಿವ ಸ್ಥಾನ ಸಿಗಲಿ ಎಂದು ನಾವು ಕೂಡ ಆಶಿಸುತ್ತೇವೆ. ಇನ್ನೊಬ್ಬ ಗಣ್ಯ ವ್ಯಕ್ತಿಯ ಜೀವನ ಚರಿತ್ರೆ ಹಾಗೂ ಅವರ ಒಂದು ಸಾಮಾಜಿಕ ಸೇವೆಗಳನ್ನು ತೆಗೆದುಕೊಂಡು ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ನಿಮ್ಮ ಮುಂದೆ ಬರುತ್ತೀವಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ JBM ನ್ಯೂಸ್.